ಫ್ಯಾಮಿಲಿ ಎಲ್ಲ ಒಂದತ್ರ ಕುತ್ಕೊಂಡು ಟಿವಿ ನೋಡ್ತಿರುವಾಗ ಇದ್ದಕ್ಕಿದ್ದಂಗೆ ಟಿವಿ ಆಫ್ ಆಗೋಗ್ಬಿಡುತ್ತೆ. ಏನಾಗೈತೆ ಅಂತ ಚೆಕ್ ಮಾಡೋದಕ್ಕಂತ ಒಬ್ಬ ಚಿಕ್ಕ ಹುಡುಗನನ್ನ ಮೇಲೆಗೆ ಕಳಿಸ್ತಾರೆ. ಅಲ್ಲಿಗೆ ಹೋದ್ಮೇಲೆ ಆ ಚಿಕ್ಕ ಹುಡುಗನ್ಗೆ 4 ಏಲಿಯನ್ಸ್ ಕಾಣಿಸ್ಕೊಂತವೆ. ನಿಜ ಹೇಳ್ಬೇಕಂದ್ರೆ ಆ ಏಲಿಯನ್ಸ್ಗೆ ಮನುಷ್ಯರನ್ನ ಕಂಟ್ರೋಲ್ ಮಾಡೋ ಒಂದು ಪವರ್ ಅಂದ್ರೆ ಅಂತ ಒಂದು ಟೆಕ್ನಾಲಜಿ ಆ ಏಲಿಯನ್ಸ್ ಹತ್ರ ಇರುತ್ತೆ. ಏಲಿಯನ್ಸ್ ಭೂಮಿಗೆ ಯಾಕೆ ಬಂದ್ವು, ಚಿಕ್ಕ ಮಕ್ಕಳು ಏಲಿಯನ್ಸ್ ನ ನೋಡಿ ಏನ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಏಲಿಯನ್ಸ್ ಇನ್ ದಿ ಆರ್ಟಿಕ್ ಅಂತ 2009 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಒಂದು ಚಿಕ್ಕ ಅನೌನ್ಸ್ಮೆಂಟ್, ವಿಜೆ ಸೀಕ್ರೆಟ್ಸ್ ಅಂತ ಒಂದು ಹೊಸ ಚಾನಲ್ ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ಫೇಸ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ 4 ಏಲಿಯನ್ ಸ್ಪೇಸ್ ಶಿಪ್ಸ್ ಭೂಮಿಗೆ ಬರ್ತಿರೋ ಹಾಗೆ ನೋಡಿಸ್ತಾರೆ. ಭೂಮಿಯಲ್ಲಿರೋ ಟಾಮ್ ಅನ್ನೋ ಒಬ್ಬ ಹುಡುಗ ಸ್ಕೂಲ್ ವೆಬ್ಸೈಟ್ ನ ಹ್ಯಾಕ್ ಮಾಡಿ ಅವನ ಪರ್ಸೆಂಟೇಜ್ ನ ಚೇಂಜ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಇವನ ತಂದೆ ತಾಯಿ ಇಬ್ರು ರಿಸಲ್ಟ್ ಏನಾಗೈತೆ ಅಂತ ಚೆಕ್ ಮಾಡ್ತಿರುವಾಗ ಅವರ ಕಣ್ ಮುಂದೆನೆ ಅವನ ಪರ್ಸೆಂಟೇಜ್ ಅನ್ನೋದು ಚೇಂಜ್ ಆಗೋಗ್ಬಿಡುತ್ತೆ. ಟಾಮ್ ಇರೋ ಒಂದು ರೂಮ್ ಅಲ್ಲಿ ವಿಂಡೋನ ಓಪನ್ ಮಾಡ್ಕೊಂಡು ಅವ್ರ ಅಕ್ಕ ಆಗಿರೋ ಬೆತನಿ ರೂಮ್ ಒಳಗಡೆಗೆ ಬರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳಿಗೆ ರಿಕ್ಕಿ ಅನ್ನೋ ಒಬ್ಬ ಹುಡುಗ ಅಂದ್ರೆ ತುಂಬಾ ಇಷ್ಟ. ಅವನ ಜೊತೆ ಆಚೆಗಡೆ ಹೋಗಿ ಲೇಟ್ ಆಗಿ ಮನೆಗೆ ಬಂದಿರ್ತಾಳೆ. ಟಾಮ್ಗೆ ಇವಳ ಬಾಯ್ ಫ್ರೆಂಡ್ ಆಗಿರೋ ರಿಕ್ಕಿ ಅಂದ್ರೆ ಇಷ್ಟ ಇರೋದಿಲ್ಲ. ನೀನ್ ಯಾಕೆ ಅವನ ಜೊತೆ ಆಚೆಗಡೆ ಹೋಗ್ತಾ ಇದೀಯಾ, ಅವನನ್ನ ಯಾಕೆ ನೀನ್ ಇಷ್ಟ ಪಡ್ದೆ ಅಂತ ಕೇಳಿದಾಗ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಬೆತನಿ ಅವನು ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿರ್ತಾನೆ, ಅವನು ತುಂಬಾ ಬುದ್ಧಿವಂತ, ಈ ತರ ಅವನನ್ನ ಹೊಗಳ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ರೂಮ್ ಡೋರ್ ನ ಓಪನ್ ಮಾಡ್ಕೊಂಡು ಟಾಮ್ ತಂಗಿ ಆಗಿರೋ ಆನಾ ಅಲ್ಲಿಗೆ ಬಂತು. ಅಪ್ಪ ಇವಾಗ ನಿನ್ ಮೇಲೆ ತುಂಬಾ ಕೋಪದಲ್ಲಿದ್ದಾನೆ, ಇವಾಗ ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳೋದ್ರಿಂದ ಬೆತನಿ ಆನಾನ ಕರ್ಕೊಂಡು ಡೋರ್ ಹಿಂದ್ಗಡೆ ಬಚ್ಚಿಕೊಂತಾಳೆ. ಅವ್ರಪ್ಪ ಬಂದ್ಬಿಟ್ಟು, ಲೇ ನಿನಗೆ ಸ್ಕೂಲ್ ವೆಬ್ಸೈಟ್ ನ ಹ್ಯಾಕ್ ಮಾಡೋ ಒಂದು ಟ್ಯಾಲೆಂಟ್ ಇದ್ರೆ ಮ್ಯಾಥ್ಸ್ ಅಲ್ಲಿ ಯಾಕೋ ಫೇಲ್ ಆಗೋಗ್ಬಿಟ್ಟೆ ಅಂತ ಟಾಮ್ ನ ಕೇಳ್ತಾನೆ. ಅಪ್ಪ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಶಿಕ್ಷೆ ಆಗಿ ನನಗೆ ನಾಳೆ ಫ್ಯಾಮಿಲಿ ಫಂಕ್ಷನ್ ಐತಲ್ವಾ, ನಾನು ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಇವನ್ಗೆ ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ನಿನಗೆ ಶಿಕ್ಷೆ ಏನಂದ್ರೆ ನಾಳೆ ನಮ್ಮ ಫ್ಯಾಮಿಲಿ ಅಟೆಂಡ್ ಮಾಡ್ತಾ ಇರೋ ಒಂದು ಫಂಕ್ಷನ್ ಗೆ ನೀನು ಬರ್ಬೇಕು ಅಂತ ಹೇಳಿ ಅವನ ಕಂಪ್ಯೂಟರ್ ಆಕ್ಸೆಸ್ ನ ಕಿತ್ತಾಕ್ಬಿಟ್ಟು ರೂಮ್ ಇಂದ ಆಚೆಗಡೆ ಹೋಗ್ತಿರುವಾಗ ಬೆತನಿ ಹಾಗೆ ಆನನ ನೋಡಿ ನೀವಿಬ್ರು ನಾಳೆ ಬೆಳಗ್ಗೆ ಕರೆಕ್ಟ್ ಟೈಮ್ ಗೆ ರೆಡಿ ಆಗಿ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ಯಾಮಿಲಿ ಎಲ್ಲ ರೆಡಿ ಆಗಿ ಒಂದು ಫಾರ್ಮ್ ಹೌಸ್ ಹತ್ರಕ್ಕೆ ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟಾಮ್ ಅವರಪ್ಪ ಇವ್ರು ಫಂಕ್ಷನ್ ಮಾಡ್ಕೊಳ್ಳೋದಕ್ಕಂತ ಒಂದು ಫಾರ್ಮ್ ಹೌಸ್ ನ ಬುಕ್ ಮಾಡಿರ್ತಾನೆ. ಇವ್ರ ಅಲ್ಲಿಗೆ ರೀಚ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಟಾಮ್ ಅವನ ಅಂಕಲ್ ಆಗಿರೋ ನೇಟಿನು ಕೂಡ ಅಲ್ಲಿಗೆ ಬರ್ತಾನೆ. ನೇಟಿಗೆ 3 ಮಕ್ಕಳು, ದೊಡ್ಡ ಮಗ ಹೆಸರು ಬಂದ್ಬಿಟ್ಟು ಜೇಕ್, ಇನ್ನ ಇಬ್ರು ಟ್ವಿನ್ಸ್ ಆಗಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟಾಮ್ ಅವರಪ್ಪ ಹಾಗೆ ನೇಟ್ ಇವರಿಬ್ರು ಬ್ರದರ್ಸ್ ಅಂತ ಹೇಳ್ಕೋಬಹುದು. ಹಾಗೆ ಒಂದು ಮುದುಕಿನೂ ಕೂಡ ಅಲ್ಲಿಗೆ ಬಂದಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಎಂಜಾಯ್ ಮಾಡೋದಕ್ಕೆ ಈ ಫಾರ್ಮ್ ಹೌಸ್ ಹತ್ರ ಬಂದಿದ್ರೆ ಈ ಟ್ವಿನ್ಸ್ ಗೆ ತುಂಬಾ ಗೇಮಿಂಗ್ ಅಡಿಕ್ಷನ್ ಅನ್ನೋದು ಇರುತ್ತೆ. ಇಲ್ಲಿಗೆ ಬಂದಿದ್ರು ಕೂಡ ಈ ಟ್ವಿನ್ಸ್ ಇಬ್ರು ಗೇಮ್ಸ್ ನ ಆಡ್ಕೊಂಡೇ ಇರ್ತಾರೆ. ಇನ್ನೊಂದು ಕಡೆ ನೇಟಿ ಅವನ್ ತಂದಿರೋ ಒಂದು ಇಲ್ಲಿಗಲ್ ಕ್ರ್ಯಾಕರ್ಸ್ ನ ಟಾಮ್ ಅವ್ರ ಅಪ್ಪಗೆ ತೋರಿಸ್ತಿರ್ತಾನೆ. ನಂತರ ಜೇಕ್ ಟ್ವಿನ್ಸ್ ನ ಕರ್ಕೊಂಡು ಟಾಮ್ ಇರೋ ಒಂದು ರೂಮ್ ಗೆ ಬಂದು ನಾನ್ ಇನ್ಮೇಲೆ ಈ ರೂಮ್ ಅಲ್ಲಿ ಇರ್ತೀನಿ, ನೀನು ಬೇರೆ ರೂಮ್ ಚೂಸ್ ಮಾಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಟಾಮ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಮೊದ್ಲು ಈ ರೂಮ್ ಗೆ ಬಂದಿದ್ದು ನಾನು, ನೀನೇ ಆಚೆಗಡೆ ಹೋಗು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಾನು ನಿನ್ಗಿಂತ ದೊಡ್ಡವನು, ನಾನ್ ಹೇಳಿದ್ ಮಾತೆ ಕೇಳ್ಬೇಕು ಅಂತ ಟಾಮ್ ಅಂತಾನೆ. ನೀನು ಏಜ್ ಅಲ್ಲಿ ದೊಡ್ಡವನಾಗಿದ್ರೆ ನಾನು ಸೈಜ್ ಅಲ್ಲಿ ದೊಡ್ಡವನು, ಮುಚ್ಕೊಂಡು ಇಲ್ಲಿಂದ ಹೋಗು ಅಂತ ಅವನನ್ನ ಆಚೆಗೆ ಕಳಿಸ್ಬಿಡ್ತಾನೆ. ರೂಮ್ ಇಂದ ಆಚೆಗಡೆ ಬಂದಿರೋ ಟಾಮು ಅವ್ರ ಅಪ್ಪಗೆ ಲಗೇಜ್ ನ ಎತ್ಕೊಡೋದ್ರಲ್ಲಿ ಸಹಾಯ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಬೆತನಿ ಬಾಯ್ ಫ್ರೆಂಡ್ ಆಗಿರೋ ರಿಕ್ಕಿನೂ ಕೂಡ ಅಲ್ಲಿಗೆ ಬರ್ತಾನೆ. ರಿಕ್ಕಿ ಟಾಮ್ ಕಣ್ ಮುಂದೆನೆ ಆ ಕಾರ್ ಸ್ಟಾರ್ಟ್ ಆಗೋದಕ್ಕೆ ಸಂಬಂಧಪಟ್ಟಿರೋ ಒಂದು ಪ್ಲಗ್ ನ ಕಿತ್ತಾಕ್ಬಿಟ್ಟು ಅವನ ಜೋಬಿಗೆ ಹಾಕೊಂಡು ತಂದೆ ತಾಯಿ ಹತ್ರಕ್ಕೆ ಬಂದು ಫ್ಲವರ್ಸ್ ನ ಕೊಟ್ಟು ಅವ್ರನ್ನ ಇಂಪ್ರೆಸ್ ಮಾಡ್ತಾನೆ. ಅದನ್ನ ನೋಡಿ ಅವ್ರ ಅಮ್ಮ ಅಪ್ಪ ಇಬ್ರು ರಿಕ್ಕಿ ತುಂಬಾ ಒಳ್ಳೆಯವನು ಅಂತ ಅನ್ಕೊಂತ ಇರ್ತಾರೆ. ಅವಾಗೆ ರಿಕ್ಕಿ, ನಿಜ ಹೇಳ್ಬೇಕಂದ್ರೆ ನನ್ ಕಾರು ಬ್ರೇಕ್ ಡೌನ್ ಆಗೋಗ್ಬಿಟ್ಟೈತೆ, ಇವತ್ ರಾತ್ರಿಗೆ ನಾನು ಕೂಡ ಇದೇ ಮನೆಯಲ್ಲಿ ಸ್ಟೇ ಆಗ್ಬೋದು ಅಂತ ಟಾಮ್ ಅವ್ರ ಅಪ್ಪ ಹತ್ರ ಪರ್ಮಿಷನ್ ಕೇಳ್ತಾನೆ. ಇದನ್ನ ನೋಡ್ತಾ ಇರೋ ಟಾಮ್ಗೆ ರಿಕ್ಕಿ ಹಾಕಿರೋ ಪ್ಲಾನ್ ಅರ್ಥ ಆಗೋಗ್ಬಿಡುತ್ತೆ. ಇವನು ಬೇಕಾಗಿ ಇಲ್ಲಿರೋದಕ್ಕೆ ಪ್ಲಾನ್ ಹಾಕಿದಾನೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹತ್ರ, ಅಪ್ಪ ನೀನ್ ಹೋಗಿ ಕಾರ್ನ ಚೆಕ್ ಮಾಡು, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ರಿಪೇರಿ ಮಾಡಿ ಇಲ್ಲಿಂದ ಕಳ್ಸ್ಬಿಡೋಣ ಅಂತ ಹೇಳೋದ್ರಿಂದ ಅವ್ರಪ್ಪ ಹೋಗಿ ಏನಾಗೈತೆ ಅಂತ ಕಾರ್ನ ಚೆಕ್ ಮಾಡ್ತಾನೆ. ಆದ್ರೆ ಆ ಕಾರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗೈತೆ ಅಂತ ಟಾಮ್ ಅವ್ರ ಅಪ್ಪಗೆ ಅರ್ಥ ಆಗೋದಿಲ್ಲ. ನೀನ್ ಇವತ್ತು ಇಲ್ಲೇ ಇದ್ದು ನಾಳೆ ಮಾರ್ನಿಂಗ್ ಇಲ್ಲಿಂದ ಹೋಗು ಅಂತ ಹೇಳಿ ರಿಕ್ಕಿಗೆ ಪರ್ಮಿಷನ್ ಕೊಡ್ತಾನೆ. ಈ ಬಾರಿ ಟಾಮ್ ಜೊತೆಗೆ ಜಾಕ್ಗೆ ಕೂಡ ರಿಕ್ಕಿ ಈ ಪ್ಲೇಸ್ ಅಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ. ನಮ್ಮ ಅಪ್ಪಗೆ ಏನಾಗೈತೆ ಆ ಕಾರಲ್ಲಿ ಅಬ್ವಿಯಸ್ಲಿ ಒಂದು ಪ್ಲಗ್ ನ ಕಿತ್ತಾಕ್ಬಿಟ್ಟಿದ್ದಾನೆ ಅನ್ನೋ ಒಂದು ವಿಷಯವನ್ನ ಯಾಕೆ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಟಾಮು ಜಾಕ್ ಹತ್ರ ಅಂತಾನೆ. ಈ ಪೇರೆಂಟ್ಸ್ ಎಲ್ಲರೂ ಅಷ್ಟೇ, ಅವರು 90s 80s ಕಿಡ್ಸ್, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಟಾಮ್ಗೆ ಒಂದು ಪೇಂಟಿಂಗ್ ಗನ್ ಅನ್ನ ಕೊಟ್ಟು ಇದರಿಂದ ರಿಕ್ಕಿಗೆ ಶೂಟ್ ಮಾಡು ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಟಾಮು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಜಾಕ್ ಕಂಟಿನ್ಯೂಸ್ ಆಗಿ, ಜಾಕ್ ಇವಾಗ ನಿಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ಬರೋದಕ್ಕೆ ನಿನ್ಗೆ ಇಷ್ಟನಾ ಅಂತ ಹೇಳಿ ಅವನನ್ನ ಕನ್ವಿನ್ಸ್ ಮಾಡ್ತಾನೆ.
ಇರ್ತಾನೆ. ಬೆಥನಿ ಹಾಗೆ ರಿಕ್ಕಿ ಇವರಿಬ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡಿರುವಾಗ ಇವ್ರಿಗೆ ಸ್ವಲ್ಪ ದೂರದಲ್ಲೇ ಟಾಮು ಹಾಗೆ ಜಾಕ್ ಇವರಿಬ್ರು ಗನ್ನನ್ನ ಹಿಡ್ಕೊಂಡು ರಿಕ್ಕಿನ ಶೂಟ್ ಮಾಡೋದಕ್ಕಂತ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾನೆ. ಇದನ್ನ ಬೆಥನಿ ನೋಡ್ಬಿಟ್ಟು ಕೋಪದಿಂದ ಟಾಮ್ ಹತ್ರ ಇರೋದು ಗನ್ನನ್ನ ಕಿತ್ಕೊಂಡು ಅವ್ರ ಅಪ್ಪಗೆ ಹೋಗಿ ತೋರಿಸಿ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಅಡ್ಡಿಯಾಗಿ ಹಿಡ್ಕೊಂಡು ಈ ರಿಕ್ಕಿ ಟಾಮ್ ಅವನ ತಂದೆ ತಾಯಿ ಹತ್ರ ಸಿಂಪತಿನ ಗೈನ್ ಮಾಡ್ತಾನೆ. ಇವರಪ್ಪ ಜೇಕ್ ಹಾಗೆ ಟಾಮ್ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೈತಾನೆ. ಇವಾಗ ಆ ಫಾರ್ಮ್ ಹೌಸ್ ನ ನೀಟಾಗಿ ನೋಡಿಸ್ತಾರೆ. ಇದಕ್ಕಿದ್ದಂಗೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟು ಸಡನ್ ಆಗಿ ಒಂದು 4 ಏಲಿಯನ್ ಸ್ಪೇಸ್ ಶಿಪ್ ಗಳು ಬಂದು ಲ್ಯಾಂಡ್ ಆಗ್ತವೆ. ಮನೆ ಒಳಗಡೆ ಈ ಮುದುಕಿ ಟಿವಿ ನೋಡ್ತಿರುವಾಗ ಇದಕ್ಕಿದ್ದಂಗೆ ಟಿವಿ ಆಫ್ ಆಗೋಗ್ಬಿಡುತ್ತೆ. ಆವಾಗ ಈ ರಿಕ್ಕಿಗನ್ನು ಮೇ ಬಿ ಡಿಶ್ ಗೆ ಏನಾದ್ರು ಪ್ರಾಬ್ಲಮ್ ಬಂದಿರ್ಬೋದು, ನಾನು ಅದನ್ನ ರಿಪೇರಿ ಮಾಡ್ತೀನಿ ಅಂತ ಹೇಳಿ ಟಾಮ್ ನ ಹೆಲ್ಪ್ ಗೋಸ್ಕರ ಮೇಲೆಗೆ ಕರ್ಕೊಂಡು ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ಟಾಮ್ ಅನ್ಕೊಂಡಿರೋ ಹಾಗೆ ಈ ರಿಕ್ಕಿ ಒಳ್ಳೆ ವ್ಯಕ್ತಿ ಅಲ್ಲ, ಕೆಟ್ಟ ವ್ಯಕ್ತಿ. ಮೇಲೆಗೆ ಕರ್ಕೊಂಡೋಗಿ ಅವನನ್ನ ಬೆದರ್ಸಿ ನೀನೇ ಹೋಗಿ ಡಿಶ್ ನ ರಿಪೇರಿ ಮಾಡೋ ಅಂತ ಹೇಳಿ ಅವನನ್ನ ಆಚೆಗೆ ಬಿಸಾಕ್ ಬಿಡ್ತಾನೆ. ಟಾಮ್ ಮೇಲೆಗೆ ಬಂದು ನೋಡಿದಾಗ ಅಲ್ಲಿ ಡಿಶ್ ಬಾಕ್ಸ್ ಅನ್ನೋದು ಪೀಸ್ ಆಗೋಗ್ಬಿಟ್ಟಿರುತ್ತೆ. ಹಿಂದ್ಗಡೆಯಿಂದ ಏನೋ ಶಬ್ದ ಬರೋದ್ರಿಂದ ಅಲ್ಲಿಗೆ ಹೋಗಿ ನೋಡ್ತಿರುವಾಗ್ಲೇ ಸಡನ್ ಆಗಿ ಇವನ ಹಿಂದ್ಗಡೆಯಿಂದ ಯಾರೋ ಬಂದು ಟಚ್ ಮಾಡೋದ್ರಿಂದ ಭಯ ಬಿದ್ದು ಹಿಂದಕ್ಕೆ ತಿರುಗಿ ನೋಡ್ತಾನೆ. ಅಲ್ಲಿಗೆ ಜೇಕು ಕೂಡ ಬಂದಿರ್ತಾನೆ. ಸ್ವಲ್ಪ ತಾದ್ಮೇಲೆ ಇಬ್ರು ರಿಲ್ಯಾಕ್ಸ್ ಆಗಿ ಡಿಶ್ ಗೆ ಏನಾಗೈತೆ ಅಂತ ಮಾತಾಡ್ಕೊಂತಿರುವಾಗ ಅವ್ರಿಗೆ ತುಂಬಾ ಭಯಂಕರವಾಗಿ 4 ಕೈಗಳಿರೋ ತರ ಒಂದು ಶಾಡೋ ಕಾಣಿಸುತ್ತೆ. ಇಬ್ರು ಭಯದಿಂದ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಲ್ಲೊಂದು ಚಿಕ್ಕದಾಗಿರೋ ಗ್ರೀನ್ ಏಲಿಯನ್ ಕಾಣಿಸುತ್ತೆ. ಆ ಏಲಿಯನ್ ಹೆಸರು ಸ್ಪಾರ್ಕ್ ಅಂತ. ಅದು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿರುತ್ತೆ. ಹಾಯ್ ಹ್ಯೂಮನ್ಸ್, ನಾನ್ ನಿಮ್ಮನ್ನ ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಮಾತಾಡ್ತಿರುವಾಗ ಆವಾಗ ಇನ್ನೊಂದು ಏಲಿಯನ್ ಅಲ್ಲಿಗೆ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಏಲಿಯನ್ಸ್ ಗೆ ಕಮಾಂಡರ್ ಅಂತ ಹೇಳ್ಕೋಬಹುದು. ಈ ಹ್ಯೂಮನ್ಸ್ ಹತ್ರ ನಾನ್ ಮಾತಾಡ್ತೀನಿ ಅಂತ ಹೇಳಿ ಆ ಕಮಾಂಡರ್ ಮುಂದಕ್ಕೆ ಬರುತ್ತೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಈ ಕಮಾಂಡರ್ ಗೆ ಅವರ ಲ್ಯಾಂಗ್ವೇಜ್ ಬರೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಬುಕ್ ನ ಹಿಡ್ಕೊಂಡು ಮಾತಾಡ್ತಿರುವಾಗ ಅದರಲ್ಲಿ ತಪ್ಪಾಗಿ ಮಾತಾಡ್ತಾ ಇರುತ್ತೆ. ಇಷ್ಟೆಲ್ಲ ಕಷ್ಟ ಪಡೋ ಬದಲು ಇವ್ರನ್ನ ಸಾಯಿಸ್ಬಿಡಿ ಅಂತ ಕಮೆಂಟ್ ಕೊಡುತ್ತೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಇಲ್ಲಿಗೆ 4 ಏಲಿಯನ್ಸ್ ಬಂದಿದ್ದಾವೆ. ಫಸ್ಟ್ ಒನ್ ಸ್ಪಾರ್ಕ್, ಸೆಕೆಂಡ್ ಒನ್ ಕಮಾಂಡರ್, ಥರ್ಡ್ ಒನ್ ರೇಸರ್ ಅನ್ನೋ ಒಂದು ಫಿಮೇಲ್ ಏಲಿಯನ್, ಫೋರ್ತ್ ಒನ್ ಟೇಸರ್ ಅನ್ನೋ ಮೇಲ್ ಏಲಿಯನ್. ಕಮಾಂಡರ್ ಆರ್ಡರ್ ಕೊಡೋದ್ರಿಂದ ಈ 2 ಏಲಿಯನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಈ ಇಬ್ಬರು ಹುಡುಗರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಈ ಕಮಾಂಡರ್ ಒಂದು ಗನ್ನನ್ನ ಎತ್ಕೊಂಡು ಅವ್ರನ್ನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆವಾಗ ಇದ್ಯಾವ್ದು ಗೊತ್ತಾಗ್ದಿರಾ ರಿಕ್ಕಿನು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಈ ಕಮಾಂಡರ್ ಶೂಟ್ ಮಾಡಿರೋ ಒಂದು ಬುಲೆಟ್ ರಿಕ್ಕಿಗೆ ಬಿದ್ದು ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಮಾಂಡರ್ ಹ್ಯೂಮನ್ಸ್ ನ ಕಂಟ್ರೋಲ್ ಮಾಡೋದಕ್ಕಂತ ಒಂದು ಬುಲೆಟ್ ನ ರೆಡಿ ಮಾಡಿರ್ತಾನೆ. ಆ ಬುಲೆಟ್ ಯಾರ ಬಾಡಿಯಲ್ಲಿ ಇದ್ರೆ ಆ ಕಮಾಂಡರ್ ಅವ್ರನ್ನ ಕಂಟ್ರೋಲ್ ಮಾಡಬಹುದು. ಕಮಾಂಡರ್ ಇವಾಗ ಏನ್ ಮಾತಾಡ್ತಾನೋ ಅದನ್ನ ರಿಕ್ಕಿನು ಕೂಡ ಮಾತಾಡ್ತಾನೆ. ಒಂದು ರಿಮೋಟ್ ಇಂದ ರಿಕ್ಕಿನ ಕಂಟ್ರೋಲ್ ಮಾಡ್ಕೊಂಡು ನಾವು ಜಿರ್ಕಾನ್ ಅನ್ನೋ ಒಂದು ಗ್ರಹದಿಂದ ಬಂದಿದ್ದೀವಿ. ಇನ್ನ ಸ್ವಲ್ಪ ದಿನಗಳಲ್ಲೇ ಭೂಮಿನ ನಾವು ಆಕ್ರಮಣ ಮಾಡ್ಕೊಂತೀವಿ. ಇವಾಗ ನಿಮ್ಗೆ ಇರೋದು 2 ಚಾಯ್ಸ್. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ನಮ್ಗೆ ಗುಲಾಮರಾಗಿ ಬದುಕಬೇಕಾಗುತ್ತೆ. ಸೆಕೆಂಡ್ ಒನ್ ದಾರುಣವಾಗಿ ನಾವೇ ಹತ್ಯೆ ಮಾಡ್ತೀವಿ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ನೀವೇ ಚೂಸ್ ಮಾಡ್ಕೊಳ್ಳಿ ಅಂತ ಕಮಾಂಡರ್ ಹೇಳುತ್ತೆ. ಈ ಇಬ್ಬರು ಹುಡುಗರು ರಿಕ್ಕಿನ ತಲ್ಬಿಟ್ಟು ಕೆಳಗಡೆಗೆ ಹೋಗೋದಕ್ಕೆ ವಿಂಡೋ ಓಪನ್ ಮಾಡೋದಕ್ಕೆ ಹೋದ್ರೆ ಅದನ್ನು ಕೂಡ ಲಾಕ್ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ರಿಕ್ಕಿ ಇವ್ರನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಿರುವಾಗ ಅವ್ರಿಬ್ರು ಓಡೋಗ್ಬಿಡ್ತಾರೆ. ಆದ್ರೆ ಇವ್ರನ್ನ ಹಿಡ್ಕೊಳ್ಳೋದಕ್ಕೆ ಬಂದಿರೋ ರಿಕ್ಕಿ ಸ್ಲಿಪ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಮೇಲೆ ಇಷ್ಟೊಂದು ಶಬ್ದ ಆಗ್ತಾ ಇರೋದನ್ನ ಆನ ಕೇಳಿಸ್ಕೊಂಡು ಏನಾಗೈತಿ ಅಂತ ನೋಡೋದಕ್ಕೆ ಮೇಲೆಗಡೆ ಬರ್ತಾಳೆ. ಇನ್ನೊಂದು ಕಡೆ ಕಮಾಂಡರ್ ಟಾಮ್ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಅವನೊಂದು ಬೆಂಚ್ ನ ಹಿಡ್ಕೊಂಡು ಅದನ್ನ ಸ್ಟಾಪ್ ಮಾಡ್ತಿರ್ತಾನೆ. ಜೇಕ್ ವಿಂಡೋ ಹತ್ರ ಇದ್ದಾಗ ಸರಿಯಾಗಿ ಅದೇ ಟೈಮ್ಗೆ ಆನಾ ಕೂಡ ಅಲ್ಲಿಗೆ ಬರ್ತಾಳೆ. ಆನಾ ಕರೆಕ್ಟ್ ಆಗಿರೋ ಟೈಮ್ಗೆ ಬಂದಿದ್ಯಾ, ಬೇಗ ಡೋರ್ ನ ಓಪನ್ ಮಾಡು ಅಂತ ಜೇಕ್ ಹೇಳೋದ್ರಿಂದ ವಿಂಡೋನ ಓಪನ್ ಮಾಡೋದಕ್ಕೆ ಬರ್ತಾಳೆ. ಆದ್ರೆ ಅಲ್ಲೊಂದು ಹುಳ ಇರೋದನ್ನ ನೋಡಿ ಭಯ ಬಿದ್ದು ಹಿಂದಕ್ಕೆ ಹೊರಟೋಗ್ಬಿಡ್ತಾಳೆ. ಟಾಮು ಪಕ್ಕದಲ್ಲಿರೋ ಒಂದು ಚೇರ್ ನ ಎತ್ಕೊಂಡು ಏಲಿಯನ್ಸ್ ಮೇಲೆಗೆ ಬಿಸಾಕ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಟ್ವಿನ್ಸ್ ಇಬ್ರು ಅಲ್ಲಿಗೆ ಬಂದಿರೋದನ್ನ ಜೇಕ್ ನೋಡಿ ಬೇಗ ಈ ವಿಂಡೋನ ಓಪನ್ ಮಾಡು ಅಂತ ಅವ್ರ ಹತ್ರ ಹೆಲ್ಪ್ ಕೇಳ್ತಾನೆ. ವಿಂಡೋನ ಓಪನ್ ಮಾಡಿದ್ದೆ ಟಾಮ್ ಹಾಗೆ ಜೇಕ್ ಇಬ್ರು ವಿಂಡೋ ಮುಖಾಂತರ ಆಚೆಗಡೆ ಬರ್ತಿರುವಾಗ ಏಲಿಯನ್ಸ್ ಕೂಡ ಗನ್ಸ್ ನ ಹಿಡ್ಕೊಂಡು ಇವರ ಹಿಂದ್ಗಡೆನೆ ಬರ್ತಿರ್ತವೆ. ನಿಜ ಹೇಳ್ಬೇಕಂದ್ರೆ ಈ ಟ್ವಿನ್ಸ್ ಹಾಗೆ ಆನಾಗೆ ಇಲ್ಲಿ ಏಲಿಯನ್ಸ್ ಇದಾವೆ ಅಂತ ಗೊತ್ತಿರೋದಿಲ್ಲ. ಇವರು ಏನೋ ಆಟ ಆಡ್ತಿದಾರೆ ಬಿಡು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕ್ಲೋಸ್ ಮಾಡಿರೋ ಒಂದು ವಿಂಡೋನ ಬ್ರೇಕ್ ಮಾಡ್ಕೊಂಡು 4 ಏಲಿಯನ್ಸ್ ಅಲ್ಲಿಗೆ ಬಂದಿರೋದನ್ನ ನೋಡಿ ಇವರೆಲ್ಲರೂ ಶಾಕ್ ಆಗ್ತಾರೆ. ಅವಾಗೆ ಟಾಮು ಬೇಗ ನಾವು ಕೆಳಗಡೆಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಿರುವಾಗ ಈ ಕಮಾಂಡರ್ ಹತ್ರ ಮೈಂಡ್ ಕಂಟ್ರೋಲರ್ ಗನ್ ಇರುತ್ತಲ್ವಾ, ಆ ಚಿಪ್ ನ ಟಾಮು ಹಾಗೆ ಜೇಕ್ ಗೆ ಶೂಟ್ ಮಾಡ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಕಮಾಂಡರ್ ಶೂಟ್ ಮಾಡಿರೋ ಒಂದು ಚಿಪ್ ಈ ಇಬ್ಬರು ಮಕ್ಕಳ ಮೇಲೆ ವರ್ಕ್ ಆಗೋದಿಲ್ಲ. ಏಲಿಯನ್ಸ್ ಕೆಳಗಡೆಗೆ ಬರೋದಕ್ಕೂ ಮೊದ್ಲೇ ಅವರು ಆ ಸ್ಟೆಪ್ಸ್ ನ ಕ್ಲೋಸ್ ಮಾಡಕ್ ಬಿಡ್ತಾರೆ. ಭಯದಿಂದ ಪೊಲೀಸರಿಗೆ ಕಾಲ್ ಮಾಡ್ಬೇಕು ಅಂತ ಅವರ ಫೋನ್ಸ್ ನ ಎತ್ಕೊಂಡ್ರೆ ಒಂದು ಫೋನ್ ಕೂಡ ವರ್ಕ್ ಆಗ್ತಿರೋದಿಲ್ಲ. ಏಲಿಯನ್ಸ್ ಸಿಗ್ನಲ್ ನ ಬ್ಲಾಕ್ ಮಾಡಕ್ ಬಿಟ್ಟಿರ್ತವೆ. ಆವಾಗ ಆನಾ ಅಲ್ಲಿರೋ ಒಂದು ಲ್ಯಾಂಡ್ ಲೈನ್ ಫೋನ್ ಎತ್ಕೊಂಡು ಇದು ವರ್ಕ್ ಆಗ್ತೈತೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಈ ಕಮಾಂಡರ್ ಏಲಿಯನ್ ಟೀಮ್ಮೇಟ್ಸ್ ಹತ್ರ ಅಂತ ಇರುತ್ತೆ, ನಾವು ಹೇಗಾದ್ರೂ ಸರಿ ಮನುಷ್ಯರನ್ನ ಸೋಲ್ಸ್ಬಿಟ್ಟು ಅವ್ರನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂತ. ಆ ಮಾತನ್ನ ಕೇಳಿ ಸ್ಪಾರ್ಕ್ ಅನ್ನೋ ಒಂದು ಹೇಳಿಯನ್ನು ನಾವ್ ಯಾಕೆ ಅವ್ರನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕು, ಅವ್ರನ್ನ ಸೋಲ್ಸ್ಬೇಕು, ಅವ್ರ ಜೊತೆ ಯಾಕೆ ವಾರ್ ಮಾಡ್ಬೇಕು, ಅವ್ರ ಜೊತೆ ಫ್ರೆಂಡ್ಲಿ ಆಗಿರ್ಬೋದಲ್ವಾ, ಅವ್ರನ್ನ ನೋಡ್ತಾ ಇದ್ರೆ ಒಳ್ಳೆ ವ್ಯಕ್ತಿಗಳ ತರ ಕಾಣ್ತಿದ್ದಾರೆ ಅಂತ ಹೇಳುತ್ತೆ.
ಹೇಳುತ್ತೆ, ಏನು ಒಳ್ಳೆ ವ್ಯಕ್ತಿಗಳ ಇಷ್ಟು ಗ್ರಹಗಳಲ್ಲಿ ನೀನು ಯಾವುದೇ ಪ್ರಾಣಿನ ನಂಬು, ಈ ಮನುಷ್ಯರನ್ನ ಮಾತ್ರ ನಂಬೋದಕ್ಕೆ ಹೋಗ್ಬೇಡ, ಅತಿ ಭಯಂಕರವಾಗಿರೋ ಕ್ರೂರ ಪ್ರಾಣಿಗಳು ಇವರು ಅಂತ ಹೇಳಿ ಕಮಾಂಡರ್ ಅಂತಾನೆ. ಇನ್ನೊಂದು ಕಡೆ ಟಾಮ್ ಪೊಲೀಸರಿಗೆ ಕಾಲ್ ಮಾಡಿ ಇಲ್ಲಿಗೆ ಏಲಿಯನ್ಸ್ ಬಂದಿದ್ದೇವೆ ಅಂತ ಹೇಳ್ತಾನೆ. ಆಸ್ ಯೂಶುವಲ್ ಈ ಚಿಕ್ಕ ಮಕ್ಳು ಆಟ ಆಡೋದಕ್ಕೆ ನನಗೆ ಕಾಲ್ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು, ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಳಾಗಿರೋ ನೀವು ಈ ತರ ಪೊಲೀಸರಿಗೆ ಕಾಲ್ ಮಾಡಬಾರ್ದು ಅಂತ ಅವ್ರಿಗೆ ವಾರ್ನಿಂಗ್ ಕೊಡ್ತಿರುವಾಗ ಮಧ್ಯದಲ್ಲೇ ಲೈನ್ ಕಟ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ರೇಸರ್ ಏಲಿಯನ್ನು ಲ್ಯಾಂಡ್ ಲೈನ್ ಗೆ ಸಂಬಂಧಪಟ್ಟಿರೋ ವೈರ್ಸ್ ಎಲ್ಲ ಕಟ್ ಮಾಡಾಕ್ ಬಿಡ್ತಾಳೆ. ಈ ಮಕ್ಕಳೆಲ್ಲರೂ ಈ ವಿಷಯನ ಅವ್ರ ಅಪ್ಪ ಅಮ್ಮ ಹತ್ರ ಹೇಳ್ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಿರುವಾಗ ವಿಂಡೋ ಕಡೆಯಿಂದ ಒಂದು ಶಬ್ದ ಆಗುತ್ತೆ. ಎಲ್ಲರೂ ಭಯ ಪಡ್ತಿರುವಾಗ ಜೇಕ್ ಮಾತ್ರನೇ ಸ್ವಲ್ಪ ಧೈರ್ಯ ತಗೊಂಡು ನಿಧಾನವಾಗಿ ಹೋಗಿ ವಿಂಡೋನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ರಿಕ್ಕಿ ನೇತಾಡ್ತಾ ಇರ್ತಾನೆ. ಅವನು ಮೇಲ್ಗಡೆಯಿಂದ ಬಿದ್ದೋಗುವಾಗ ಅವನ ಕಾಲಿಗೆ ಒಂದು ವೈರ್ ಸುತ್ಕೊಂಡು ಹೀಗೆ ನೇತಾಡ್ತಾ ಇರ್ತಾನೆ. ಇವನು ಬದುಕವನ ಹೋಗವನ ಅಂತ ಅವನನ್ನ ಕದಲ್ಸ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಈ ಕಮಾಂಡರು ತನ್ನ ಟೀಮ್ ಜೊತೆ ಏನೇನ್ ಮಾತಾಡ್ತಿದ್ದಾನೋ ಅದನ್ನೆಲ್ಲ ರಿಕ್ಕಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಇವಾಗ ಕಮಾಂಡರು ರಿಕ್ಕಿನ ಕಂಟ್ರೋಲ್ ಮಾಡ್ತಿದ್ದಾನೆ. ಕಮಾಂಡರು ಸ್ಪಾರ್ಕ್ ಹತ್ರ ಕೇಳ್ತಾನೆ, ನೀನ್ ಕ್ರಿಯೇಟ್ ಮಾಡಿರೋ ಮೈಂಡ್ ಕಂಟ್ರೋಲರ್ ಗನ್ನು ಆ ಮಕ್ಕಳನ್ನ ಯಾಕೆ ಕಂಟ್ರೋಲ್ ಮಾಡ್ಲಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಪಾರ್ಕ್ ಅನ್ನೋ ಒಂದು ಏಲಿಯನ್ನು ಒಬ್ಬ ಇಂಜಿನಿಯರ್ ನಾನು ಆ ಮಿಷನ್ ನ ತಯಾರು ಮಾಡುವಾಗ ಚಿಕ್ಕ ಮಕ್ಕಳನ್ನ ಯಾರು ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳಿ ಅಡಲ್ಟ್ಸ್ ಗೆ ಮಾತ್ರನೇ ಈ ಗನ್ ಯೂಸ್ ಆಗೋ ತರ ಮಾಡಿದೀನಿ ಅಂತ ಸ್ಪಾರ್ಕ್ ಅನ್ನೋತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಈ ಮಕ್ಕಳಿಗೆ ಅರ್ಥ ಆಗುತ್ತೆ, ಇವಾಗ ನಾವೇನಾದ್ರೂ ಹೋಗಿ ಅಪ್ಪ ಅಮ್ಮ ಹತ್ರ ಹೇಳಿದ್ರೆ ಆ ಏಲಿಯನ್ಸ್ ಈಸಿಯಾಗಿ ಅವ್ರನ್ನ ಕಂಟ್ರೋಲ್ ಮಾಡಿ ನಮ್ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಇಫ್ ಇನ್ ಕೇಸ್ ಪೊಲೀಸರಿಗೆ ಹೇಳಿದ್ರು ಕೂಡ ಅವು ಕಂಟ್ರೋಲ್ ಮಾಡ್ತವೆ. ಅದರಲ್ಲೂ ಪೊಲೀಸರ ಹತ್ರ ವೆಪನ್ಸ್ ಇರೋದ್ರಿಂದ ಅದು ನಮ್ಗೆ ಪ್ರಾಬ್ಲಮ್. ಸೊ ಇದರಿಂದ ದೊಡ್ಡವ್ರು ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗ್ದಿರಾ ನಾವೇ ಇದನ್ನ ಹೇಗಾದ್ರೂ ಸರಿ ಫೇಸ್ ಮಾಡ್ಬೇಕು ಅಂತ ಇವರೆಲ್ಲರೂ ಮಾತಾಡ್ಕೊಂತಿರುವಾಗ ಆನಾ ಅನ್ನೋ ಒಂದು ಚಿಕ್ಕ ಹುಡುಗಿ ಅವ್ರ ಹತ್ರ ಇರೋದಿಲ್ಲ. ಅವಳು ತಂದೆ ತಾಯಿ ಹತ್ರಕ್ಕೆ ಹೋಗಿ ಏನೇನ್ ನಡೆದೈತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾಳೆ. ಈ ಹುಡುಗಿ ಹೇಳ್ತಾ ಇರೋ ವಿಷಯ ಅವ್ರ ಅಪ್ಪ ಅಮ್ಮ ನಂಬೋದಿಲ್ಲ. ಆವಾಗೆ ಟಾಮ್ ಅಲ್ಲಿಗೆ ಬಂದು ವಿಡಿಯೋ ಗೇಮ್ ನ ನೋಡಿ ಭಯ ಪಟ್ಟಿದ್ದಾಳೆ, ಅದಕ್ಕೆ ನಿಮ್ಮ ಹತ್ರ ಈ ತರ ಮಾತಾಡ್ತಿರೋದು ಅಂತ ಆ ಹುಡುಗಿನ ಕರ್ಕೊಂಡ್ ಬಂದು ನಿಧಾನವಾಗಿ ಹೇಳ್ತಾನೆ, ನೀನ್ ಇದನ್ನ ಒಂದು ವಿಡಿಯೋ ಗೇಮ್ ತರ ಊಹೆ ಮಾಡ್ಕೊ ಅಂತ ಹೇಳಿ ನಂತರ ಟಾಮು ಹಾಗೆ ಜೇಕೋ ಈ ಏಲಿಯನ್ಸ್ ಏನ್ ಮಾಡ್ತಿದ್ದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಹಿಂದ್ಗಡೆಯಿಂದ ಕಳ್ತನವಾಗಿ ಹೋಗಿ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಈ ಕಮಾಂಡರ್ ಅಲ್ಲೊಂದು ಇಲಿ ಹೋಗ್ತಾ ಇದ್ರೆ ಅದನ್ನ ಹಿಡ್ಕೊಂಡು ತಿಂದಾಕ್ ಬಿಡ್ತಾನೆ. ಆವಾಗ ಸ್ಪಾರ್ಕ್ ಒಂದು ಮ್ಯಾಪ್ ನ ತೆಗೆದು ಈ ಮನೆನ ಝೂಮ್ ಮಾಡಿ ಈ ಮನೆ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ವಸ್ತು ಐತೆ ಅದನ್ನ ಇವಾಗ ನಾವು ಹುಡುಕ್ಬೇಕು ಅಂತ ಹೇಳಿ ಕಮಾಂಡರ್ ಹಾಗೆ ಟೀಮ್ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡ್ತಿರ್ತಾನೆ. ಇದನ್ನ ನೋಡಿರೋ ಟಾಮು ಹಾಗೆ ಜೇಕ್ಗೆ ಅರ್ಥ ಆಗುತ್ತೆ, ಈ ಏಲಿಯನ್ಸ್ ಈ ಮನೆ ಅಂಡರ್ ಗ್ರೌಂಡ್ ಅಲ್ಲಿ ಏನೋ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದಾವೆ. ಅವು ಅಲ್ಲಿಗೆ ಹೋಗಿ ಎತ್ಕೊಳ್ಳೋದಕ್ಕೂ ಮೊದ್ಲೇ ನಾವ ವಸ್ತುನ ಎತ್ಕೋಬೇಕು ಅಂತ ಈ ಮಕ್ಳು ಅನ್ಕೊಂತಾರೆ. ಆವಾಗ ಬೆತಿನಿ ಅಲ್ಲಿಗೆ ಬಂತು, ರಿಕ್ಕಿ ಎಲ್ಲಿದ್ದಾನೆ ಅಂತ ನೀವು ನೋಡಿದ್ರ ಅಂತ ಕೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಅವಳ ಪಕ್ಕದಲ್ಲೇ ರಿಕ್ಕಿ ಬಿದ್ದೋಗ್ಬಿಟ್ಟಿರ್ತಾನೆ. ಅದನ್ನ ಈ ಹುಡುಗಿ ಅಬ್ಸರ್ವ್ ಮಾಡಿರೋದಿಲ್ಲ. ಆವಾಗ ಟಾಮು ರಿಕ್ಕಿ ನಿನಗೋಸ್ಕರ ನದಿ ಹತ್ರ ವೈಟ್ ಮಾಡ್ತಿದ್ದಾನೆ, ಅಲ್ಲಿಗೆ ಹೋಗು ಅಂತ ಹೇಳಿ ಅವ್ರ ಅಕ್ಕನ ಅಲ್ಲಿಗೆ ಕಳ್ಸ್ಬಿಡ್ತಾನೆ. ಇದಾದ್ಮೇಲೆ ಮಕ್ಕಳೆಲ್ಲರೂ ಸೇರ್ಕೊಂಡು ಬೇಸ್ಮೆಂಟ್ ಗೆ ಹೋಗಿ ಏಲಿಯನ್ ಗೆ ಸಂಬಂಧಪಟ್ಟಿರೋ ವಸ್ತು ಏನಾದ್ರೂ ಸಿಗುತ್ತೇನೋ ಅಂತ ಎಲ್ಲಾ ಕಡೆನೂ ಹುಡುಕಾಡ್ತಾರೆ. ಈ ಮಕ್ಕಳಿಗೆ ಏನು ಕೂಡ ಸಿಗೋದಿಲ್ಲ. ಇದರಿಂದ ಜೇಕ್ ಅಂತಾನೆ, ಏಲಿಯನ್ಸ್ ಇಲ್ಲಿಗೆ ಬರ್ತವೆ ಅಂತ ವೈಟ್ ಮಾಡೋದಕ್ಕೂ ಮೊದ್ಲು ನಾವೇ ಅದ್ರ ಮೇಲೆ ಅಟ್ಯಾಕ್ ಮಾಡೋದು ಬೆಟರ್ ಅಂದಾಗ, ಹಾಗಾದ್ರೆ ನಾನು ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಏನಾದ್ರೂ ಒಂದು ವೆಪನ್ ರೆಡಿ ಮಾಡ್ತೀನಿ ಅಂತ ಟಾಮ್ ಅಂತಾನೆ. ಸರಿ ನೀನು ಆ ಕೆಲ್ಸದಲ್ಲಿರೋ, ನಾವು ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಟ್ವಿನ್ಸ್ ನ ಹಾಕೊಂಡು ಹೋಗ್ತಾನೆ. ಆನಾನು ಕೂಡ ಟಾಮ್ ಗೆ ಸಹಾಯ ಮಾಡೋದಕ್ಕೆ ಇದೇ ಪ್ಲೇಸ್ ಅಲ್ಲಿ ಇದ್ದೋಗ್ಬಿಡ್ತಾರೆ. ಜೇಕ್ ಟ್ವಿನ್ಸ್ ನ ಹಾಕೊಂಡು ಏಲಿಯನ್ಸ್ ಮೇಲೆ ಈ ಪೇಂಟಿಂಗ್ ಗನ್ ಎತ್ಕೊಂಡು ಶೂಟ್ ಮಾಡ್ತಿರುವಾಗ ಏಲಿಯನ್ಸ್ ಒಂದು ವಸ್ತುನ ಕೆಳಗಡೆಗೆ ಬಿಡ್ತಾರೆ. ಅದು ಆಕ್ಟಿವೇಟ್ ಆಗಿದ್ದೆ ಈ ರೂಮ್ ಅಲ್ಲಿ ಗ್ರಾವಿಟಿ ಅನ್ನೋದು ಸ್ಟಾಪ್ ಆಗೋಗ್ಬಿಟ್ಟು ನಾರ್ಮಲ್ ಆಗಿ ಸ್ಪೇಸ್ ಅಲ್ಲಿ ಯಾವ ತರ ಹಾರಾಡ್ತೀವೋ ಅದೇ ತರ ಇವ್ರು ಕೂಡ ಆ ರೂಮ್ ಅಲ್ಲಿ ಹಾರಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಟಾಮು ಹಾಗೆ ಆನಾ ಅಲ್ಲಿಗೆ ಬಂದು ಇಬ್ರು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ರೇಸರ್ ಹಾಗೆ ಟೇಸರ್ ಅನ್ನೋ ಎರಡು ಏಲಿಯನ್ಸ್ ಗ್ರಾವಿಟಿ ಶೂಸ್ ನ ಹಾಕೊಂಡು ಆರಾಮ್ಸೆ ನಡ್ಕೊಂಡು ಹೋಗ್ತಿರುವಾಗ ನೀನ್ ಹೇಗೋ ಒಂದು ವೆಪನ್ ತಂದಿದೀಯಲ್ವಾ ಅದರಿಂದ ಅಟ್ಯಾಕ್ ಮಾಡು ಅಂತ ಹೇಳಿ ಜೇಕ್ ಟಾಮ್ ಗೆ ಅಂತಾನೆ. ಅವ್ನ್ ತಂದಿರೋ ಒಂದು ಗನ್ ಇಂದ ಶೂಟ್ ಮಾಡಿದಾಗ ಪೊಟ್ಯಾಟೋ ಆಚೆಗಡೆ ಬರುತ್ತೆ. ಇನ್ನೊಂದು ಕಡೆ ಏಲಿಯನ್ಸ್ ರೂಮ್ ಇಂದ ಆಚೆಗಡೆಗೆ ಹೊರಟೋಗ್ತಾ ಇರುವಾಗ ಟಾಮ್ ಗೆ ಒಂದು ಐಡಿಯಾ ಬರುತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ಕೊಂಡು ರೂಮ್ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾನೆ. ಈ ಎರಡು ಏಲಿಯನ್ಸ್ ತುಂಬಾ ಕಷ್ಟಪಟ್ಟು ಡೋರ್ ಲಾಕ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಾಗ ಇನ್ನೊಂದು ಕಡೆ ಜೇಕ್ ಹಾಗೆ ಟಾಮ್ ಇಬ್ರು ಸೇರ್ಕೊಂಡು ಆ ಗ್ರಾವಿಟಿನ ಕಂಟ್ರೋಲ್ ಮಾಡೋ ಒಂದು ಮಿಷಿನ್ ನ ಮುರಿದಾಗ್ ಬಿಡ್ತಾರೆ. ಇದರಿಂದ ಗ್ರಾವಿಟಿ ನಾರ್ಮಲ್ ಆಗೋದ್ರಿಂದ ಎರಡು ಏಲಿಯನ್ಸ್ ಇವ್ರಿಗೆ ಸಿಕ್ಕಾಕೊಂಡ್ರೆ ನಮ್ ಕತೆ ಮುಗಿಯುತ್ತೆ ಅಂತ ಹೇಳಿ ಅಟಿಕ್ ಮೇಲೆಗೆ ಹೊರಡೋಗ್ತಾ ಇರುವಾಗ ಅವ್ರ ಹತ್ರ ಇರೋ ಒಂದು ಕಂಟ್ರೋಲರ್ ಮಿಷಿನ್ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಈ ಮಿಷಿನ್ ನ ಯೂಸ್ ಮಾಡ್ಕೊಂಡೆ ರಿಕ್ಕಿನ ಕಮಾಂಡರ್ ಕಂಟ್ರೋಲ್ ಮಾಡಿದ್ದು ಅಂತ ಜೇಕ್ ಅಂತಾನೆ. ಅವಾಗ ಇಬ್ರು ಟ್ವಿನ್ಸ್ ಮಿಷಿನ್ ನ ಹಿಡ್ಕೊಂಡು ನನಗ್ ಬೇಕು ಅಂತ ಒಬ್ಬನಂದ್ರೆ ನನಗ್ ಬೇಕು ಅಂತ ಇನ್ನೊಬ್ಬ ಕಿತ್ತ ಆಡ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ಬಟನ್ಸ್ ನ ಕ್ಲಿಕ್ ಮಾಡ್ತಿರುವಾಗ ಇನ್ನೊಂದ್ ಕಡೆ ಬಟನ್ಸ್ ಗೆ ತಕ್ಕಂಗೆ ರಿಕ್ಕಿ ಎಲ್ಲಂದ್ರೆ ಅಲ್ಲಿ ಬಿದ್ದೋಗ್ಬಿಡೋದು, ಅವರು ಕಂಟ್ರೋಲ್ ಮಾಡ್ದಂಗೆ
ಅವನು ಹಾಡ್ತಿರ್ತಾನೆ. ರಿಕ್ಕಿನ ಏಲಿಯನ್ಸ್ ನೋಡೋದಕ್ಕೂ ಮೊದ್ಲೇ ನಾವು ಅವನನ್ನ ಹಿಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಟಾಮ್ ಒಬ್ಬ ಟ್ವಿನ್ಸ್ ನ ಕರ್ಕೊಂಡು ರಿಕ್ಕಿನ ಹುಡ್ಕೋದಕ್ಕಂತ ಹೋಗ್ತಾನೆ. ಒಂದು ಪ್ಲೇಸ್ ಅಲ್ಲಿ ರಿಕ್ಕಿ ಇವ್ರಿಗೆ ಸಿಕ್ಕಾಕೊಂತಾನೆ. ರಿಕ್ಕಿ ಮೇಲೆ ಇರೋದು ಕೋಪಕ್ಕೆ ಟಾಮ್ ಹೇಗೋ ಇವಾಗ ಇವನು ನಮ್ ಕಂಟ್ರೋಲ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನನ್ನ ಅವನೇ ಹೊಡ್ಕೊಳ್ಳೋ ತರ ಮಾಡ್ತಾನೆ. ಆ ಮೆಷಿನ್ ಅಲ್ಲಿ ಸೆಂಟರ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಟಾಮ್ ಅನ್ನೋದ್ರಿಂದ ಬಟನ್ ನ ಕ್ಲಿಕ್ ಮಾಡಿ ನೋಡ್ತಾರೆ. ರಿಕ್ಕಿ ನಾರ್ಮಲೈಸ್ ಆಗೋಗ್ಬಿಡ್ತಾನೆ, ಅಂದ್ರೆ ಕಂಟ್ರೋಲ್ ಇಂದ ಆಚೆಗಡೆ ಬಂದ್ಬಿಡ್ತಾನೆ. ಅವಾಗ ರಿಕ್ಕಿ ಗರ್ಲ್ ಫ್ರೆಂಡ್ ಆಗಿರೋ ಬೆತನಿ ಅಲ್ಲಿಗೆ ಬಂದು ನಾನ್ ನಿನ್ಗೋಸ್ಕರ 1 ಅವರ್ ಇಂದ ಲೇಕ್ ಹತ್ರ ವೈಟ್ ಮಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ಈ ಪ್ಲೇಸ್ ಅಲ್ಲಿ ಇದೆಯಾ ಅಂತ ಅವನನ್ನ ಬೈದು ಹೊಡೆದು ಅಲ್ಲಿಂದ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ನಂತರ ಟಾಮು ಹಾಗೆ ಟ್ವಿನ್ ಇಬ್ರು ಬೇರೆಯವ್ರು ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ರಿಕ್ಕಿ ಎಲ್ಲಿಗೋದ ಅವನನ್ನ ನೀವು ಕರ್ಕೊಂಡ್ ಬರ್ಲಿಲ್ವಾ, ಏಲಿಯನ್ಸ್ ಏನಾದ್ರೂ ಎತ್ಕೊಂಡು ಹೋದ್ವಾ ಅಂತ ಕೇಳಿದಾಗ ಅದಕ್ಕೂ ಮೇಲೆ ನಮ್ಮ ಅಕ್ಕ ಕರ್ಕೊಂಡು ಹೋದ್ಲು ಅಂತ ಟಾಮ್ ಅಂತಾನೆ. ಸರಿ ಸರಿ ನೋಡ್ತಾ ಇದ್ರೆ ಏಲಿಯನ್ಸ್ ಅಟಿಕ್ ಮೇಲೆಯಿಂದ ಕೆಳಗಡೆಗೆ ಬರೋ ತರ ಕಾಣ್ಲಿಲ್ಲ ಅಂತ ಜೇಕ್ ಅಂತಾನೆ. ಅವಾಗ ಇವರ ಪಕ್ಕದಲ್ಲಿರೋ ವೆಂಟಿಲೇಷನ್ ಪ್ಯಾನಲ್ ಮುಖಾಂತರ ಶಬ್ದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರಿಗೆ ಅರ್ಥ ಆಗುತ್ತೆ ಏಲಿಯನ್ಸ್ ವೆಂಟಿಲೇಷನ್ ನ ಯೂಸ್ ಮಾಡ್ಕೊಂಡು ಬೇಸ್ಮೆಂಟ್ ಗೆ ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದವೆ ಅಂತ. ಅದಕ್ಕೆ ಇವರೆಲ್ಲರೂ ಹೋಗಿ ವೆಂಟಿಲೇಷನ್ ನ ಹೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಬಿಸಿಗೆ ತಡ್ಕೊಳ್ಳೋದಕ್ಕಾಗದೆ ಏಲಿಯನ್ಸ್ ಅಲ್ಲಿಂದ ಹೊರಡೋಗ್ಬಿಡ್ತವೆ. ಅಲ್ಲಿಗೆ ಬಂದಿರೋ ಟಾಮ್ ಅವರಪ್ಪ ಈ ಟೈಮ್ ಅಲ್ಲಿ ನೀವ್ ಯಾಕೆ ಹೀಟರ್ ನ ಆನ್ ಮಾಡಿರೋದು ಅಂತ ಹೇಳಿ ಟಾಮ್ ಹತ್ರ ಕೇಳ್ತಾನೆ. ಅದಕ್ಕೆ ಮಕ್ಕಳೆಲ್ಲರೂ ನಮ್ಗೆ ಚಳಿ ಆಗ್ತೈತೆ ಅಂತ ಸುಳ್ಳು ಹೇಳ್ತಾರೆ. ಈ ಟೈಮ್ ಅಲ್ಲಿ ಟಾಮ್ ಅವರಪ್ಪ ಟಾಮ್ ಹತ್ರ ಒಂದು ಆರ್ಗ್ಯುಮೆಂಟ್ ನ ಮಾಡ್ತಾನೆ. ಅದಕ್ಕೆ ಟಾಮ್ ಇತ್ಕೊಂಡು ನಿಜ ಹೇಳ್ಬೇಕಂದ್ರೆ ಎಕ್ಸಾಮ್ ಅಲ್ಲಿ ನಾನು ಬೇಕಾಗಿನೇ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದೀನಿ, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕಮ್ಮಿ ಮಾರ್ಕ್ಸ್ ತಗೊಂಡು ನಾನೇನಾದ್ರೂ ಗುಡ್ ಸ್ಕೋರ್ ಮಾಡಿದ್ರೆ ಅವ್ರಿಗೆ ನಾನು ಇಷ್ಟ ಆಗ್ತಿಲ್ಲ ಅಂತ ಹೇಳೋದ್ರಿಂದ ಅವ್ರ ಅಪ್ಪಗೆ ತುಂಬಾ ಕೋಪ ಬಂತು ಟಾಮ್ ನ ಬೈದು ಹೀಟರ್ ನ ಆಫ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಮಕ್ಕಳೆಲ್ಲರೂ ಸೇರ್ಕೊಂಡು ಆ ಏಲಿಯನ್ಸ್ ನ ಹೇಗಾದ್ರೂ ಸರಿ ಹಿಡ್ಕೋಬೇಕು ಅಂತ ಹೇಳಿ ಸ್ಕೆಚ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಆ ತರ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಪೇರೆಂಟ್ಸ್ ಯಾರು ಇರಬಾರ್ದು ಅಂತ ಅನ್ಕೊಂತಿರುವಾಗ ಜೇಕಿಗೆ ಒಂದು ಐಡಿಯಾ ಬರುತ್ತೆ. ಅದರ ಪ್ರಕಾರ ಒಂದು ರಿಮೋಟ್ ಕಂಟ್ರೋಲ್ ಕಾರ್ಗೆ ಕ್ಯಾಮ್ರಾನ ಸೆಟ್ ಮಾಡಿ ವೆಂಟಿಲೇಷನ್ ಮುಖಾಂತರ ಏಲಿಯನ್ಸ್ ಎಲ್ಲಿದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಅದನ್ನ ಒಳಗಡೆಗೆ ಕಳಿಸ್ತಾನೆ. ಒಂದ್ ಕಡೆ ಜೇಕು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರೋದನ್ನ ನೋಡ್ತಾ ಇರುವಾಗ ಈ ಕಮಾಂಡರ್ ಏಲಿಯನ್ ಕ್ಯಾಮ್ರಾನ ಹಾಗೆ ಕಾರ್ನ ಬ್ರೇಕ್ ಮಾಡಿ ಎತ್ತಿ ಕೆಳಗಡೆಗೆ ಬಿಸಾಕ್ ಬಿಡ್ತಾನೆ. ಮತ್ತೊಂದ್ ಕಡೆ ಬೆತನಿ ರಿಕ್ಕಿ ಜೊತೆ ಇದ್ದಾಗ ರಿಕ್ಕಿ ಇದ್ದಕ್ಕಿದ್ದಂಗೆ ಗರ್ಲ್ ಫ್ರೆಂಡ್ ನ ನೀರೊಳಗಡೆಗೆ ಬಿಸಾಕ್ ಬಿಡ್ತಾನೆ. ಯಾಕಂದ್ರೆ ಅವನನ್ನ ಇವಾಗ ಟಾಮ್ ಹಾಗೆ ಟ್ವಿನ್ ನಲ್ಲಿ ಒಬ್ಬ ಬ್ರದರ್ ಅವನನ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಹೀಗೆ ಅವನನ್ನ ಕಂಟ್ರೋಲ್ ಮಾಡ್ಕೊಂಡ್ ಬಂದು ರಿಕ್ಕಿ ಟಾಮ್ ಅವರ ಪೇರೆಂಟ್ಸ್ ಹತ್ರಕ್ಕೆ ಹೋಗಿ ಟಾಮ್ ಯಾವ ತರ ಮಾತಾಡ್ತಾನೋ ಅದೇ ರೀತಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮನೆನ ಕಾಂಟ್ರಾಕ್ಟ್ ತಗೊಂಡಿದೀವಲ್ಲ, ಈ ಕಾಂಟ್ರಾಕ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಐತಂತೆ. ಲೀಸಿಂಗ್ ಆಫೀಸ್ ಅವರು ನನಗೆ ಕಾಲ್ ಮಾಡಿದ್ರು ಅಂತ ಹೇಳೋದ್ರಿಂದ ಟಾಮ್ ಅವರ ತಾಯಿ ಲೀಸಿಂಗ್ ಆಫೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಏಲಿಯನ್ಸ್ ಲ್ಯಾಂಡ್ ಲೈನ್ ಹಾಗೆ ಸಿಗ್ನಲ್ಸ್ ನೆಲ್ಲ ಬ್ಲಾಕ್ ಮಾಡಿರೋದಕ್ಕೆ ಫೋನ್ ಕನೆಕ್ಟ್ ಆಗೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಮನೆಗೆ ಸಪ್ಲೈ ಆಗ್ತಾ ಇರೋ ಎಲೆಕ್ಟ್ರಿಸಿಟಿನ ಕಟ್ ಮಾಡಾಕ್ ಬಿಡ್ತಾರೆ. ಆವಾಗ ರಿಕ್ಕಿ ಅವರ ಪೇರೆಂಟ್ಸ್ ಹತ್ರ ಮೇ ಬಿ ಇದು ಲೀಸಿಂಗ್ ಆಫೀಸ್ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ಬೇಕು, ಅದಕ್ಕೆ ಎಲೆಕ್ಟ್ರಿಸಿಟಿನ ಕಟ್ ಮಾಡಾಕ್ ಬಿಟ್ಟಿದ್ದಾರೆ. ನೀವೆಲ್ಲರೂ ಲೀಸಿಂಗ್ ಆಫೀಸ್ಗೆ ಹೋಗಿ ಪ್ರಾಬ್ಲಮ್ ಏನು ಅಂತ ಮಾತಾಡ್ಕೊಂಡ್ ಬನ್ನಿ, ನಾನ್ ಈ ಮಕ್ಕಳನ್ನ ನೋಡ್ಕೊಂತೀನಿ ಅಂತ ಟಾಮ್ ಅವರ ತಂದೆ ತಾಯಿ ಹಾಗೆ ಅಂಕಲ್ ನ ಅಲ್ಲಿಂದ ಕಳ್ಸಿಬಿಡ್ತಾನೆ. ಆವಾಗ ವೆಂಟ್ ಮುಖಾಂತರ ತುಂಬಾ ಹೊಗೆ ಆಚೆಗಡೆ ಬರ್ತಾ ಇರುತ್ತೆ. ಅದನ್ನ ನೋಡಿ ಟಾಮ್ ಅನ್ಕೊಂತಾನೆ ಏಲಿಯನ್ಸ್ ಮತ್ತೆ ಏನೋ ಮಾಡ್ತಿದಾವೆ ಅಂತ. ಆದ್ರೆ ಇಲ್ಲಿ ಜೇಕ್ ಅವ್ರಪ್ಪ ತಂದಿರೋ ಒಂದು ಇಲ್ಲೀಗಲ್ ಕ್ರಾಕರ್ಸ್ ಇರ್ತಾವಲ್ಲ ಅದನ್ನ ವೆಂಟ್ ಒಳಗಡೆಗೆ ಹಾಕಿ ಬ್ಲಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಟಾಮ್ ಆನನ್ನ ನೀನು ರೂಮ್ ಒಳಗಡೆಗೆ ಹೋಗಿ ಬಚ್ಚಿಕ್ಕೋ ಅಂತ ಹೇಳ್ತಾನೆ. ಕ್ರಾಕರ್ಸ್ ವೆಂಟ್ ಅಲ್ಲಿ ಬ್ಲಾಸ್ಟ್ ಆಗೋದ್ರಿಂದ ಏಲಿಯನ್ಸ್ ವೆಂಟ್ ಅಲ್ಲಿ ಹೇಗಂದ್ರೆ ಹಾಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸ್ಪಾರ್ಕ್ ಅನ್ನೋ ಒಂದು ಏಲಿಯನ್ ಇರುತ್ತಲ್ವಾ, ಅದು ಬೈ ಮಿಸ್ ಆಗಿ ವೆಂಟಿಲೇಷನ್ ಪ್ಯಾನಲ್ ಮುಖಾಂತರ ಆನ ಇರೋ ರೂಮ್ ಒಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಸ್ಪಾರ್ಕ್ ಒಂದು ಸ್ಪ್ರಿಂಗ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆಚೆಗಡೆ ಬರೋದಕ್ಕೆ ಒದ್ದಾಡ್ತಿರುವಾಗ ಆನನೆ ಹೋಗಿ ಅದನ್ನ ಬಿಡಿಸ್ತಾಳೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಪಾರ್ಕ್ ಅನ್ನೋ ಒಂದು ಏಲಿಯನ್ ಕಮಾಂಡರ್ ಹಾಗೆ ಬೇರೆ ಏಲಿಯನ್ಸ್ ಗೆ ಹೋಲಿಕೆ ಮಾಡ್ಕೊಂಡ್ರೆ ಇದು ತುಂಬಾ ಒಳ್ಳೆ ಏಲಿಯನ್ ಅಂತಾನೆ ಹೇಳ್ಕೋಬಹುದು. ಆ ಏಲಿಯನ್ ಆನ ಜೊತೆ ತುಂಬಾ ಈಸಿಯಾಗಿ ಹೊಂದ್ಕೊಂಡ್ಬಿಟ್ಟು ಇಬ್ರು ಖುಷಿ ಖುಷಿಯಾಗಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನ ಪ್ಲೇ ಮಾಡ್ಕೊಂಡು ಆಟ ಆಡ್ತಿರ್ತಾರೆ. ಆಚೆಗಡೆ ಇರೋ ಟಾಮ್ಗೆ ಆನ ಇರೋ ಒಂದು ರೂಮ್ ಇಂದ ಶಬ್ದಗಳು ಬರ್ತಾ ಇರೋದನ್ನ ಕೇಳಿಸ್ಕೊಂಡು ಎಲ್ಲಾ ಮಕ್ಕಳು ಅಲ್ಲಿಗೆ ಹೋಗಿ ನೋಡಿದ್ರೆ ಸ್ಪಾರ್ಕ್ ಏಲಿಯನ್ ನೋಡಿ ಅವರು ಶಾಕ್ ಆಗ್ತಾರೆ. ಏಲಿಯನ್ ಹಿಡ್ಕೋಬೇಕು ಹೊಡಿಬೇಕು ಅಂತ ಹೇಳಿ ಟ್ರೈ ಮಾಡ್ತಿರುವಾಗ ಆನ ಮುಂದೆ ಬಂದು ಸ್ಟಾಪ್ ಮಾಡಿ ಅದು ನನ್ನ ಬೆಸ್ಟ್ ಫ್ರೆಂಡ್, ಅದು ನಿಮ್ಗೆ ಏನು ಮಾಡೋದಿಲ್ಲ ಅಂತ ಹೇಳಿ ಅವ್ರ ಅಣ್ಣನ ಸಮಾಧಾನ ಮಾಡ್ತಾಳೆ. ನಂತರ ಆ ಸ್ಪಾರ್ಕ್ ಅನ್ನೋ ಒಂದು ಏಲಿಯನ್ ಆ ಮಕ್ಕಳ ಜೊತೆ ಮಾತಾಡ್ತಾ ಇರೋದನ್ನ ವೆಂಟಿಲೇಷನ್ ಮುಖಾಂತರ ಕಮಾಂಡರ್ ಏಲಿಯನ್ ಹಾಗೆ ಅವನ ಟೀಮ್ ಮೇಟ್ಸ್ ನೋಡಿ ನಮ್ಮ ಗ್ರಹಕ್ಕೆ ಹಾಗೆ ನಮ್ಗೆ ಮೋಸ ಮಾಡ್ತಿದ್ದಾನೆ ಅಂತ ಸ್ಪಾರ್ಕ್ ಮೇಲೆ ತುಂಬಾನೇ ಕೋಪ ಪಡ್ತಾರೆ. ನೀವ್ ಯಾಕೆ ಈ ಭೂಮಿಗೆ ಬಂದಿರೋದು ಅಂತ ಟಾಮು ಸ್ಪಾರ್ಕ್ ಹತ್ರ ಕೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಸ್ಪಾರ್ಕ್ ಗೆ ಹ್ಯೂಮನ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಆದ್ರೆ ಅದಕ್ಕೆ ಮಾತಾಡೋದಕ್ಕೆ ಬರೋದಿಲ್ಲ. ಇದರಿಂದ ಪಕ್ಕದಲ್ಲೇ ಒಂದು ಸ್ಕೆಚಸ್ ನ ಎತ್ಕೊಂಡು ಇವರ ಮನೇನ ಬಿಡಿಸಿ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಮೆಷಿನ್ ಐತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮೆಷಿನ್ ನ ಹೋದ್ ಸತಿ ಏಲಿಯನ್ಸ್ ಈ ಭೂಮಿಗೆ ಬಂದಾಗ ಇಟ್ಬಿಟ್ಟು ಹೋಗಿದ್ದಾವೆ. ಈ ವಿಷಯ ಗೊತ್ತಾಗ್ದಿರಾ ಹ್ಯೂಮನ್ಸ್ ಅದ್ರ ಮೇಲೆ ಈ ಫಾರ್ಮ್ ಹೌಸ್ ನ ಕಟ್ಟಿದ್ದಾರೆ ಅಂತ ಏಲಿಯನ್ ಹೇಳುತ್ತೆ. ಅದರಿಂದ ನೀವೇನ್ ಮಾಡೋದಕ್ಕಾಗುತ್ತೆ ಅಂತ ಟಾಮ್ ಕೇಳ್ತಾನೆ. ಪಕ್ಕದಲ್ಲೇ ಇರೋ ಬಿಲ್ಡಿಂಗ್ಸ್ ನ ಕ್ರಿಯೇಟ್ ಮಾಡೋ ಒಂದು ವಸ್ತುಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಮಿಷಿನ್ ಅದು ರೆಡಿ ಮಾಡುತ್ತೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಆ ವಸ್ತುನ ಯೂಸ್ ಮಾಡ್ಕೊಂಡು ಒಂದು ಮಿಷಿನ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ. ಇನ್ನೊಂದು ಕಡೆ ಟಾಮ್ ಅವರ ಪೇರೆಂಟ್ಸ್
ಲೀಸಿಂಗ್ ಆಫೀಸ್ ಹತ್ರಕ್ಕೆ ಹೋಗಿ ನೋಡಿದ್ರೆ ಅದು ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ನಿಜ ಹೇಳಬೇಕಂದ್ರೆ ಇಲ್ಲಿಗೆ ಬಂದಿರೋದು ಇವರು ಮೂವರು ಮಾತ್ರನೇ. ಇವರ ಮನೆಯಲ್ಲಿ ಈ ಮುದುಕಿ ಇರ್ತಾಳೆ, ಮುದುಕಿ ಇದ್ದಾಳೆ ಅನ್ನೋ ಒಂದು ವಿಷಯನ ಈ ಮಕ್ಕಳು ಮರ್ತೋಗ್ಬಿಟ್ಟಿರ್ತಾರೆ. ಬಾತ್ರೂಮ್ ಟಬ್ ಇಂದ ಆಚೆಗಡೆ ಬಂದಿರೋ ಈ ಕಮೆಂಟರ್ ಏಲಿಯನ್ನು ಮುದುಕಿಗೆ ಗನ್ ಅನ್ನ ಯೂಸ್ ಮಾಡಿ ಮೈಂಡ್ ಕಂಟ್ರೋಲರ್ ಚಿಪ್ ನ ಬಿಡ್ತಾನೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕಡೆ ಸ್ಪಾರ್ಕ್ ಏಲಿಯನ್ನು ಇವ್ರ ಹತ್ರ ಇರೊಂದು ಪೊಟ್ಯಾಟೋ ಚಿಪ್ಸ್ ಗನ್ ಅನ್ನ ಅಪ್ಗ್ರೇಡೇಷನ್ ಮಾಡ್ಕೊಡುತ್ತೆ. ಇವಾಗ ನಾವು ಹೇಗೆ ಅವ್ರನ್ನ ಡಿಫೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರುವಾಗ್ಲೇ ಆಚೆಗಡೆ ಒಂದು ಕಾರ್ ಬರ್ತಿರೋ ಹಾಗೆ ಶಬ್ದ ಬರುತ್ತೆ. ವಿಂಡೋನ ಓಪನ್ ಮಾಡಿ ನೋಡಿದಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡಿದಾಗ ಕಾಲ್ ಅನ್ನೋದು ಮಧ್ಯದಲ್ಲೇ ಕಟ್ ಆಗೋಗ್ಬಿಟ್ಟಿರುತ್ತಲ್ವಾ, ಯಾಕೆ ಕಟ್ ಆಗೈತೆ, ಅಲ್ಲಿ ಸಿಚುವೇಶನ್ ಹೇಗೈತೆ ಅಂತ ಚೆಕ್ ಮಾಡೋದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಇಲ್ಲಿಗೆ ಬಂದಿರ್ತಾನೆ. ಟಾಮು ಹ್ಯಾನಾ ಹತ್ರ ಏಲಿಯನ್ನ ನಿನ್ ಬ್ಯಾಗ್ ಅಲ್ಲಿ ಸೇಫ್ ಆಗಿ ಬಚ್ಚಿಡು ಅಂತ ಹೇಳ್ತಾನೆ. ಡೋರ್ನ ಓಪನ್ ಮಾಡಿ ಪೊಲೀಸ್ ಆಫೀಸ್ ಹತ್ರ ಹೋಗೋಣ ಅಂತ ಅನ್ಕೊಂಡ್ರೆ ಅಷ್ಟೊತ್ತಿಗೆ ಯಾರೋ ಬಂದು ಡೋರ್ನ ನಾಕ್ ಮಾಡ್ತಾರೆ. ಟಾಮು ಅದನ್ನ ಕೇಳಿಸ್ಕೊಂಡು ಅಜ್ಜಿ ಡೋರ್ನ ನಾಕ್ ಮಾಡ್ತಿದ್ದಾಳೆ ಅಂತ ಜೇಕ್ ಅದನ್ನ ಓಪನ್ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ಟಾಮು ಅವನನ್ನ ಸ್ಟಾಪ್ ಮಾಡಿ ಏಲಿಯನ್ಸ್ ಇವಾಗ ಮುದುಕಿನ ಕಂಟ್ರೋಲ್ ಮಾಡ್ತಿದ್ದೇವೆ ಅಂತ ಹೇಳ್ತಿರುವಾಗ್ಲೇ ಮುದುಕಿ ಡೋರ್ನ ಹೊಡೆದಾಕ್ಬಿಟ್ಟು ಒಳಗಡೆಗೆ ಎಂಟ್ರಿ ಕೊಡ್ತಾಳೆ. ಬ್ಯಾಗ್ ಅಲ್ಲಿ ಬಚ್ಚಿಕ್ಕಿರೋ ಸ್ಪಾರ್ಕ್ ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಿರುವಾಗ ಟಾಮು ಹಾಗೆ ಜಾಕ್ ಇಬ್ರು ಮುದುಕಿನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಮುದುಕಿ ಅವರಿಬ್ಬರನ್ನ ಎತ್ತಿ ಬಿಸಾಕ್ಬಿಟ್ಟು ಹೋಗ್ತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ಟ್ವಿನ್ಸ್ ಇಬ್ರು ಸ್ಕೇಟ್ ಬೋರ್ಡ್ ನ ಹಾಕೊಂಡ್ ಬಂದು ಮುದುಕಿ ಹತ್ರಕ್ಕೆ ಅದನ್ನ ಸೆಂಡ್ ಮಾಡ್ತಾರೆ. ಮುದುಕಿ ಅದ್ರ ಮೇಲೆ ಕಾಲಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಟಾಮು ಹಾಗೆ ಜೇಕ್ ಇಬ್ರು ಸೇರ್ಕೊಂಡು ಕಮಾಂಡರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ಒಂದು ನೆಟ್ ನ ಯೂಸ್ ಮಾಡ್ಕೊಂಡು ಒಂದು ಬಾಕ್ಸ್ ಅಲ್ಲಿ ಬಂದಿಯಾಗಿ ಮಾಡ್ತಾರೆ. ಈ ಗ್ಯಾಪ್ ಅಲ್ಲಿ ರೇಸರ್ ಹಾಗೆ ಟೇಸರ್ ಎರಡು ಏಲಿಯನ್ಸ್ ಅಲ್ಲಿಗೆ ಬಂದು ಸ್ಪಾರ್ಕ್ ಇರೋ ಒಂದು ಬ್ಯಾಗ್ ನ ಅಲ್ಲಿಂದ ಎತ್ಕೊಂಡು ಹೊರಟೋಗ್ಬಿಡ್ತವೆ. ಅದನ್ನ ನೋಡಿ ಜೇಕೋ ಹಾಗೆ ಟಾಮ್ ಇಬ್ರು ಏಲಿಯನ್ಸ್ ಸ್ಪಾರ್ಕ್ ನ ಎತ್ಕೊಂಡು ಹೊರಟೋಗ್ಬಿಟ್ವು ಅಂತ ಬಾಧೆ ಪಡ್ತಿರುವಾಗ ಆನಾ ಅಂತಾಳೆ, ಆ ಏಲಿಯನ್ಸ್ ಎತ್ಕೊಂಡು ಹೋಗಿರೋದು ಸ್ಪಾರ್ಕ್ ಇರೋ ಒಂದು ಏಲಿಯನ್ ಬ್ಯಾಗ್ ಅಲ್ಲ ಅಂತ. ನಿಜ ಹೇಳ್ಬೇಕಂದ್ರೆ ಆನಾ ಮೊದ್ಲೇ ಸೇಫ್ ಅಂಡ್ ಸೈಡ್ ಆಗಿ ಯೋಚನೆ ಮಾಡಿ ಬ್ಯಾಗ್ ಅಲ್ಲಿರೋ ಸ್ಪಾರ್ಕ್ ನ ಪಿಲ್ಲೋ ಹಿಂದ್ಗಡೆ ಬಚ್ಚಿಟ್ಟಿರ್ತಾಳೆ. ಸೊ ಮಕ್ಕಳೆಲ್ಲರೂ ಪೊಲೀಸ್ ಆಫೀಸರ್ ಹತ್ರಕ್ಕೆ ಹೋಗಿ ನಾವು ತಪ್ಪಾಗಿ ನಿಮ್ಗೆ ಕಾಲ್ ಮಾಡ್ಬಿಟ್ಟಿದೀವಿ, ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತಾರೆ. ಪೊಲೀಸ್ ಆಫೀಸರ್ ಇವ್ರಿಗೆ ಅಡ್ವೈಸ್ ಮಾಡ್ತಿರುವಾಗ್ಲೇ ಲೀಸಿಂಗ್ ಆಫೀಸರ್ ಹತ್ರ ಹೋಗಿರೋ ಇವರ ಪೇರೆಂಟ್ಸ್ ಕೂಡ ಅಲ್ಲಿಗೆ ಬಂದು ನಡೆದಿರೋ ಎಲ್ಲಾ ವಿಷಯನೂ ತಿಳ್ಕೊಂಡು ಆಫೀಸರ್ ಹತ್ರ ಕ್ಷಮಾಪಣೆ ಕೇಳಿ ಮಕ್ಕಳೇನೋ ಗೊತ್ತಿಲ್ದಿರೋ ತಪ್ಪು ಮಾಡ್ಬಿಟ್ಟಿದ್ದಾರೆ, ಇವಾಗ ಲಂಚ್ ಟೈಮ್ ಆಗಿರೋದ್ರಿಂದ ನೀವು ಕೂಡ ಲಂಚ್ ಮಾಡೋದಕ್ಕೆ ನಮ್ ಜೊತೆ ಸೇರ್ಕೊಳ್ಳಿ ಅಂತ ಟಾಮ್ ಅವರಮ್ಮ ಪೊಲೀಸ್ ಆಫೀಸರ್ ನ ಇನ್ವೈಟ್ ಮಾಡ್ತಾಳೆ. ಟೆರೆಸ್ ಮೇಲೆ ಕುತ್ಕೊಂಡಿರೋ ರೇಸರ್ ಗನ್ ಅನ್ನ ಯೂಸ್ ಮಾಡ್ಕೊಂಡು ಕಮಾಂಡರ್ ಗೆ ಶೂಟ್ ಮಾಡಿ ಅವನನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಂಡು ಬುಲೆಟ್ ನ ಶೂಟ್ ಮಾಡುತ್ತೆ. ಆದ್ರೆ ಅದು ಬ್ಯಾಚ್ ಗೆ ಬಿದ್ದು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಇದನ್ನ ನೋಡಿ ಜೇಕ್ ರೇಸರ್ ನ ಹಿಡ್ಕೋಬೇಕು ಅಂತ ಫಾಲೋ ಮಾಡ್ಕೊಂಡು ಹೋದ್ರೆ ಈ ಎರಡು ಏಲಿಯನ್ಸ್ ಸೇರ್ಕೊಂಡು ಜೇಕ್ ನ ಹಿಡ್ಕೊಂಡ್ಬಿಡ್ತವೆ. ಜೇಕ್ ಒಬ್ಬ ಬಿಟ್ಟು ಎಲ್ಲರೂ ಲಂಚ್ ಮಾಡೋದಕ್ಕಂತ ಪೊಲೀಸ್ ಆಫೀಸರ್ ಜೊತೆ ಕುತ್ಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಮಾಂಡರ್ ಏಲಿಯನ್ ನ ಒಂದು ಬಾಕ್ಸ್ ಅಲ್ಲಿ ಬಂದಿಯಾಗಿ ಮಾಡಿರ್ತಾರಲ್ವಾ, ಆ ಬಾಕ್ಸ್ ಮೇಲೆನೆ ಜೇಕು ಕೂಡ ಕುತ್ಕೊಂಡಿರ್ತಾನೆ. ಒಳಗಡೆ ಇರೋ ಏಲಿಯನ್ ಗೆ ಪೊಲೀಸ್ ಆಫೀಸರ್ ನ ನೋಡಿ ಒಂದು ಐಡಿಯಾ ಬರುತ್ತೆ. ಅವನ ಹತ್ರ ಇವಾಗ ಗನ್ ಇರೋದ್ರಿಂದ ನಾನೇನಾದ್ರೂ ಅವನನ್ನ ಕಂಟ್ರೋಲ್ ಮಾಡಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಬಾಕ್ಸ್ ಇಂದ ಆಚೆಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಇದ್ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಒಂದು ರೀತಿಯಲ್ಲಿ ಸ್ಪಾರ್ಕ್ ಏಲಿಯನ್ ಆಚೆಗಡೆ ಬಂದು ಹಾಟ್ ಡಾಗ್ಸ್ ನ ತಿಂದು ಎಂಜಾಯ್ ಮಾಡ್ತಾ ಇರುತ್ತೆ. ಮತ್ತೊಂದು ಕಡೆ ನಿಧಾನವಾಗಿ ಬಾಕ್ಸ್ ನ ಬ್ರೇಕ್ ಮಾಡ್ಕೊಂಡು ಕಮಾಂಡರ್ ಏಲಿಯನ್ ಆಚೆಗಡೆ ಬಂದಿದ್ದೆ ಟ್ವಿನ್ಸ್ ಹತ್ರ ಇರೋ ಒಂದು ರಿಮೋಟ್ ಕಂಟ್ರೋಲ್ ನ ಎತ್ಕೊಂಡು ಜೇಕ್ ನ ಕಂಟ್ರೋಲ್ ಮಾಡಿ ಸ್ಪಾರ್ಕ್ ಏಲಿಯನ್ ಒಂದು ಬ್ಯಾಗ್ ಅಲ್ಲಿ ಇರುತ್ತಲ್ವಾ ಅದನ್ನ ಕಿತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಮಕ್ಕಳೆಲ್ಲರೂ ರಿಕ್ಕಿನ ಫಾಲೋ ಮಾಡ್ಕೊಂಡು ಹೋಗ್ತಿರುವಾಗ ಅವರಪ್ಪ ಅವ್ರನ್ನ ಸ್ಟಾಪ್ ಮಾಡಿ ನಿಮ್ಗೆ ಲಂಚ್ ಮಧ್ಯದಲ್ಲಿ ಹೋಗಿ ಅಂತ ಪರ್ಮಿಷನ್ ಕೊಟ್ಟಿದ್ಯಾರು, ನೀವು ಹೋಗ್ಬಾರ್ದು ಅಂತ ಹೇಳ್ತಿರುವಾಗ ಟ್ವಿನ್ಸ್ ಅಲ್ಲಿ ಒಬ್ನು ರಿಮೋಟ್ ನ ಯೂಸ್ ಮಾಡ್ಕೊಂಡು ಮುದುಕಿನ ಕಂಟ್ರೋಲ್ ಮಾಡಿ ಅವರೆಲ್ಲರೂ ಇವಾಗ ಆಚೆಗಡೆ ಹೋಗ್ತಿದ್ದಾರೆ, ನಾನು ಅವ್ರ ಜೊತೆ ಆಟ ಆಡೋದಕ್ಕೆ ಹೋಗ್ತೀನಿ ಅಂತ ಆ ಮುದುಕಿ ಆ ತರ ಮಾತಾಡೋ ತರ ಮಾಡಿ ಮಕ್ಕಳೆಲ್ಲರೂ ರಿಕ್ಕಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ರಿಕ್ಕಿನ ಇವಾಗ ಕಮಾಂಡರ್ ಏಲಿಯನ್ನು ಕಂಟ್ರೋಲ್ ಮಾಡ್ತಿದ್ರೆ ಈ ಮುದುಕಿನ ಟ್ವಿನ್ಸ್ ಇಬ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಟ್ವಿನ್ಸ್ ಇಬ್ರು ಗೇಮ್ಸ್ ಗೆ ಅಡಿಕ್ಟ್ ಆಗಿರೋದ್ರಿಂದ ಅವರು ಗೇಮ್ ಅಲ್ಲಿ ಯೂಸ್ ಮಾಡೋ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ರಿಕ್ಕಿ ಜೊತೆ ಮುದುಕಿನ ಫೈಟಿಂಗ್ ಮಾಡಿಸ್ತಿರ್ತಾರೆ. ಇವರಿಬ್ರು ಹೀಗೆ ಫೈಟಿಂಗ್ ಮಾಡ್ಕೊಂತಿರುವಾಗ ಮಧ್ಯದಲ್ಲೇ ರಿಕ್ಕಿಗೆ ಅಟ್ಯಾಚ್ ಆಗಿರೋ ಒಂದು ಚಿಪ್ಪು ಕೆಳಗಡೆಗೆ ಬಿದ್ದೋಗಿರೋದ್ರಿಂದ ಅವನು ನಾರ್ಮಲ್ ಆಗೋಗ್ಬಿಡ್ತಾನೆ. ಆದ್ರೆ ಈ ವಿಷಯ ಗೊತ್ತಾಗದೆ ಟ್ವಿನ್ಸ್ ಇಬ್ರು ಲಾಸ್ಟ್ ಆಗಿ ಒಂದು ಪಂಚ್ ಕೊಡ್ಬೇಕು ಅಂತ ಹೇಳಿ ಮುದುಕಿ ಹತ್ರ ಜಂಪ್ ಮಾಡಿಸಿ ಒಂದೇಟ್ ಹಾಕೋದ್ರಿಂದ ಅವನು ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡ್ತಾನೆ. ಮುದುಕಿ ಹಾಗೆ ರಿಕ್ಕಿ ಇಬ್ರು ಫೈಟ್ ಮಾಡ್ಕೊಂತ ಇರೋದು ಹಾಗೆ ಅಲ್ಲಿಗೆ ಬಂದಿರೋ ಏಲಿಯನ್ಸ್ ನ ಬೆತನಿ ನೋಡ್ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಟಾಮ್ ಅವರಪ್ಪ ಅಲ್ಲಿಗೆ ಬಂದು ಅಲ್ಲಿರೋ ವಸ್ತುಗಳು ಮುರಿದೋಗ್ಬಿಟ್ಟಿರೋದನ್ನ ನೋಡಿ ಬೈದು ನೀವೆಲ್ಲರೂ ರೂಮ್ ಒಳಗಡೆಗೆ ಹೋಗಿ ಅಂತ ಹೇಳ್ತಾನೆ. ಇವಾಗ ಕಮಾಂಡರ್ ಗೆ ಸ್ಪಾರ್ಕ್ ಏಲಿಯನ್ನು ಸಿಕ್ಕಿರೋದಕ್ಕೆ ಅಂಡರ್ ಗ್ರೌಂಡ್ ಗೆ ಹೋಗಿ ಅವರಿಗೆ ಬೇಕಾಗಿರೋ ಒಂದು ಬಾಕ್ಸ್ ನ ಎತ್ಕೊಂತಾರೆ. ಹಾಗೆ ಜೇಕ್ ನ ಹಿಡ್ಕೊಂಡಿರ್ತಾರಲ್ವಾ ಅವನನ್ನ ಒಂದು ಸೈಡ್ ಗೆ ಕಟ್ ಹಾಕಿ ಬಿಟ್ಟಾಕ್ಬಿಟ್ಟಿರ್ತಾರೆ. ಬೆತನಿ ಟಾಮ್ ಹತ್ರಕ್ಕೆ ಬಂದು ಏಲಿಯನ್ಸ್ ನ ಹೇಗಾದ್ರೂ ಸರಿ ಹೆದರ್ಸಿ ನನ್ನ ಬಾಯ್ ಫ್ರೆಂಡ್ ಆಗಿರೋ ರಿಕ್ಕಿನ ಕಾಪಾಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಟಾಮ್ ಏನು ಮಾತಾಡ್ತಿರೋ ಸುಮ್ನೆ ನಿಂತ್ಕೊಂಡಿರೋದನ್ನ ನೋಡಿ ಪಕ್ಕದಲ್ಲಿರೋ ಮಕ್ಕಳ ಹತ್ರ ಹೇಳ್ತಾಳೆ. ಅದಕ್ಕೆ ಆ ಟ್ವಿನ್ಸ್ ಇವಾಗ ನಮ್ಮ ಲೀಡರು ಟಾಮ್ ಏನ್ ಹೇಳಿದ್ರೆ ಅದು ಮಾಡ್ತೀವಿ ಅಂತ ಹೇಳೋದ್ರಿಂದ ಟಾಮು ಸ್ವಲ್ಪ ಧೈರ್ಯ ತಗೊಂಡು ರೆಡಿ ಆಗಿ ಟೀಮ್ ಮೆಂಬರ್ಸ್ ನಾವು ಇವಾಗ ಈ ಪ್ರಪಂಚವನ್ನ ಹಾಗೆ ನಮ್ಮ ಅಕ್ಕ ಬಾಯ್ ಫ್ರೆಂಡ್ ಆಗಿರೋ ಸ್ಟುಪಿಡ್ ನ ಕಾಪಾಡೋದಕ್ಕೆ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ನಿಧಾನವಾಗಿ ಗನ್ಸ್ ನ ಎತ್ಕೊಂಡು ಬೇಸ್ಮೆಂಟ್ ಒಳಗಡೆಗೆ ಹೋಗ್ತಾರೆ. ಅಲ್ಲಿ ಏನು ಕೂಡ ಇರೋದಿಲ್ಲ. ಬಾಕ್ಸ್ ನ ಎತ್ಕೊಳ್ಳೋದಕ್ಕೆ ಹೋಲ್ನ ಮಾಡಿರ್ತಾರಲ್ವಾ ಆ
ರಂಧ್ರ ಇರುತ್ತೆ. ಆ ರಂಧ್ರದಲ್ಲಿ ಜೇಕು ಹಾಗೆ ರಿಕ್ಕಿ ಇರೋದನ್ನ ನೋಡಿ ಅವ್ರಿಬ್ಬರನ್ನ ಕಾಪಾಡ್ತಾರೆ. ರಿಕ್ಕಿ ಅವನ ಗರ್ಲ್ ಫ್ರೆಂಡ್ ಹತ್ರ ಏನಾಗೈತೆ ಅಂತ ಕೇಳಿದಾಗ ಅದಕ್ಕೆ ಅವನ ಗರ್ಲ್ ಫ್ರೆಂಡ್ ಏನು ಬಚ್ಚಿಡ್ತೀರಾ, ಏಲಿಯನ್ಸ್ ಹಾಗೆ ಇಲ್ಲಿ ನಡೆದಿರೋ ಎಲ್ಲಾ ವಿಷಯನೇ ಹೇಳ್ತಾಳೆ. ಆ ಮಾತುಗಳನ್ನ ಕೇಳಿ ರಿಕ್ಕಿಗೆ ತುಂಬಾ ಕೋಪ ಬರುತ್ತೆ. ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ನೀವು ನನ್ನನ್ನ ಏನೋ ಮಾಡ್ತಿದ್ದೀರಾ ಅಂತ ಹೇಳಿ ಆ ಹುಡುಗಿ ಫ್ಯಾಮಿಲಿನ ತುಂಬಾ ರೂಡ್ ಆಗಿ ಬೈತಾನೆ. ನನ್ನ ಫ್ಯಾಮಿಲಿನ ನೀನು ಬೈಯೋದಕ್ಕೆ ಹೋಗ್ಬೇಡ, ಮಾತುಗಳು ಮರ್ಯಾದೆ ಆಗಿ ಬರ್ಲಿ ಅಂತ ಬೆತನಿ ಅಂತಾಳೆ. ಅದಕ್ಕೆ ರಿಕ್ಕಿ ಆ ಹುಡುಗಿ ಹತ್ರ ಬ್ರೇಕಪ್ ಮಾಡ್ಕೊಂಡು ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನು ನಿನ್ಗಿಂತ ಸುಂದರವಾಗಿರೋ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೀನ್ ಹೇಳಿದ್ದು ಕರೆಕ್ಟ್ ಟಾಮ್, ಅವನು ಒಳ್ಳೆ ವ್ಯಕ್ತಿ ಅಲ್ಲ ಅಂತ ನೀನು ಮೊದ್ಲೇ ಹೇಳಿದ್ದೆ, ನಾನೇ ಕೇಳಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಬಾಧೆ ಪಡ್ತಿರುವಾಗ ಟಾಮ್ ಅವ್ರ ಅಕ್ಕನ ಸಮಾಧಾನ ಮಾಡ್ತಾನೆ. ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ಏಲಿಯನ್ಸ್ ಎಲ್ಲ ಸೇರ್ಕೊಂಡು ಗಾರ್ಡನ್ ಅಲ್ಲಿ ಒಂದು ದೊಡ್ಡ ಮೆಷಿನ್ ನ ಬಿಲ್ಡ್ ಮಾಡ್ತಿರ್ತಾರೆ. ಅದನ್ನು ಕೂಡ ಸ್ಪಾರ್ಕ್ ಅನ್ನೋ ಒಂದು ಏಲಿಯನ್ ನ ಬೆದರ್ಸಿ ಆ ಕೆಲ್ಸನ ಮಾಡಿಸ್ತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಸ್ಪಾರ್ಕ್ ಗೆ ಈ ಮೆಷಿನ್ ನ ಬಿಲ್ಡ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ಅದು ಮಾಡ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಜಾಕು ಕೋಕೋ ಕೋಲಾ ಬಾಟಲ್ಸ್ ಅಲ್ಲಿ ಮೆಂಟೋಸ್ ನ ಫಿಲ್ ಮಾಡಿ ಅವ್ರ ಮೇಲೆ ಹಾಕೋದ್ರಿಂದ ಅವು ಬ್ಲಾಸ್ಟ್ ಆಗ್ತವೆ. ಅದಕ್ಕೆ ಭಯ ಬಿದ್ದು ಏಲಿಯನ್ಸ್ ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಿರೋ ಒಂದು ಟೈಮ್ ಅಲ್ಲಿ ಬೆತನಿ ರೇಸರ್ ಅನ್ನೋ ಒಂದು ಏಲಿಯನ್ ಓಡೋಗ್ತಾ ಇದ್ರೆ ಹೇಗೋ ಹಾಗೆ ಕಷ್ಟಪಟ್ಟು ಹಿಡ್ಕೊಂಡು ಡಸ್ಟ್ ಬಿನ್ ಅಲ್ಲಿ ಬಂದಿಯಾಗಿ ಮಾಡ್ತಾಳೆ. ಇನ್ನ ಮಕ್ಕಳೆಲ್ಲರೂ ಕಮೆಂಡರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಪೊಟ್ಯಾಟೋ ಗನ್ ಇರುತ್ತಲ್ವಾ ಅದರಿಂದ ಶೂಟ್ ಮಾಡಿದಾಗ ಅವನು ಈ ಮಿಷಿನ್ ಒಳಗಡೆಗೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಆವಾಗ ದೊಡ್ಡದಾಗಿ ಲೈಟ್ ಬರೋದನ್ನ ನೋಡ್ಬಿಟ್ಟು ಮಕ್ಕಳೆಲ್ಲರೂ ತುಂಬಾ ಖುಷಿ ಪಡ್ತಾರೆ, ಈ ಮಿಷಿನ್ ನ ನಾವು ಸ್ಟಾಪ್ ಮಾಡಕ್ ಬಿಟ್ಟಿದೀವಿ ಅಂತ. ಆದ್ರೆ ಸ್ಪಾರ್ಕ್ ಅಲ್ಲಿಗೆ ಬಂದು ತುಂಬಾ ಭಯದಿಂದ ಹೇಳ್ತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಮಿಷಿನ್ ಒಂದು ಮಾಲಿಕ್ಯುಲರ್ ಎಕ್ಸ್ಪ್ಯಾಂಡರ್, ಅಂದ್ರೆ ಚಿಕ್ಕದಾಗಿರೋ ವಸ್ತುಗಳನ್ನ ದೊಡ್ಡದಾಗಿ ಮಾಡುತ್ತೆ ಅಂತ ಹೇಳೋದ್ರಿಂದ ಸರಿಯಾಗಿ ಅದೇ ಟೈಮ್ಗೆ ಈ ಕಮಾಂಡರ್ ಅಲ್ಲಿರೋ ಮರಗಿಡಗಳಿಗಿಂತ ದೊಡ್ಡದಾಗಿ ಆಗೋಗ್ಬಿಟ್ಟು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಅವನನ್ನ ನೋಡಿ ಜಾಕ್ ಅನ್ಕೊಂತಾನೆ, ನಮ್ಮ ಹತ್ರ ಇರೋ ಒಂದು ಮೈಂಡ್ ಕಂಟ್ರೋಲರ್ ಚಿಪ್ ನ ಈ ಮಿಷಿನ್ ನಲ್ಲಿ ಇಟ್ಟು ಅದನ್ನ ದೊಡ್ಡದಾಗಿ ಮಾಡಿ ಕಮಾಂಡರ್ ಗೆ ಶೂಟ್ ಮಾಡಿ ಅವನನ್ನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಪ್ಲಾನ್ ಹೇಳ್ತಾನೆ. ಜೇಕ್ ಆಗಿ ಟ್ಯಾಮ್ ಇವರಿಬ್ರು ಈ ಕೆಲಸದಲ್ಲಿ ಇದ್ದಾಗ ಇನ್ನೊಂದು ಕಡೆ ಡಸ್ಟ್ಬಿನ್ ಇಂದ ತಪ್ಸ್ಕೊಂಡಿರೋ ರೇಸರ್ ಜೊತೆಗೆ ಮತ್ತೆ ಬೆತನಿ ಫೈಟ್ ಮಾಡೋದಕ್ಕೆ ಹೋಗ್ತಾಳೆ. ಮತ್ತೊಂದು ಕಡೆ ಕಮಾಂಡರ್ ಏಲಿಯನ್ ಅವರ ಗ್ರಹಕ್ಕೆ ಸಿಗ್ನಲ್ ನ ಸೆಂಡ್ ಮಾಡ್ತಾನೆ, ನಾವಿಂತ ಒಂದು ಗ್ರಹದಲ್ಲಿ ಇದೀವಿ, ಈ ಪ್ಲೇಸ್ ಗೆ ಬನ್ನಿ ಯುದ್ಧ ಮಾಡೋಣ ಅಂತ. ಅವು ಮೇಲೆಗಡೆ ಹೋಗಿ ಬ್ಲಾಸ್ಟ್ ಆಗ್ತಾ ಇರೋದನ್ನ ಟಾಮ್ ಅವರ ಪೇರೆಂಟ್ಸ್ ನೋಡ್ಬಿಟ್ಟು ಯಾರೋ ಪಟಾಕಿ ಹೊಡಿತಾ ಇದಾರೆ ಅಂತ ಹೇಳ್ಬಿಟ್ಟು ಟಾಮ್ ಅಂಕಲ್ ಇರ್ತಾನಲ್ವಾ ಅವ್ನ್ ತಂದಿರೋ ಒಂದು ಇಲ್ಲಿಗಲ್ ಕ್ರ್ಯಾಕರ್ಸ್ ನ ಬ್ಲಾಸ್ಟ್ ಮಾಡ್ತಾನೆ. ಅವು ಮೇಲೆಗೆ ಹೋಗಿ ಬ್ಲಾಸ್ಟ್ ಆಗ್ತಾ ಇದ್ರೆ ಕ್ರ್ಯಾಕರ್ಸ್ ತುಂಬಾ ಚೆನ್ನಾಗಿ ಬ್ಲಾಸ್ಟ್ ಆಗ್ತಿದಾವೆ ಅಂತ ಪೇರೆಂಟ್ಸ್ ಅನ್ಕೊಂತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ಏಲಿಯನ್ಸ್ ಭೂಮಿಗೆ ಬರ್ತಿದಾವೆ ಅಂತ. ಇನ್ನೊಂದು ಕಡೆ ಈ ಟೇಸರ್ ಅನ್ನೋ ಏಲಿಯನ್ ಮಿಷಿನ್ ಒಳಗಡೆಗೆ ಹೋಗಿ ಅದನ್ನು ಕೂಡ ದೊಡ್ಡದಾಗೋಗ್ಬಿಡುತ್ತೆ. ಟಾಮ್ ಅನ್ಕೊಂಡಿರೋ ಹಾಗೆ ಮೈಂಡ್ ಕಂಟ್ರೋಲರ್ ಮಿಷಿನ್ ನ ಅದ್ರಲ್ಲಿಟ್ಟು ದೊಡ್ಡದಾಗಿ ಮಾಡಿ ಒಂದು ಪೋಲರ್ ಮೇಲೆಗೆ ಹತ್ತಿ ಹೇಗೋ ಹಾಗೆ ಫಾರ್ಮುಲೇಷನ್ಸ್ ಹಾಕಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಅದನ್ನ ಶೂಟ್ ಮಾಡ್ತಾನೆ. ಇವಾಗ ಕಮಾಂಡರ್ ಏಲಿಯನ್ ನ ಹ್ಯೂಮನ್ಸ್ ಕಂಟ್ರೋಲ್ ಮಾಡ್ತಿರ್ತಾರೆ. ಹಾಗೆ ದೊಡ್ಡದಾಗಿರೋ ಟೇಸರ್ ಕಮಾಂಡರ್ ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಇವರಿಬ್ಬರ ಮಧ್ಯೆ ಫೈಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ಸ್ಪಾರ್ಕ್ ಆ ಮಿಷಿನ್ ನ ರಿವರ್ಸ್ ಆಗಿ ಮಾಡಿ ದೊಡ್ಡದಾಗಿರೋ ಏಲಿಯನ್ಸ್ ನ ನಾರ್ಮಲ್ ಸ್ಟೇಜ್ ಗೆ ತಂದ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಟೇಸರ್ ಗೆ ಅರ್ಥ ಆಗೋಗ್ಬಿಡುತ್ತೆ, ನಾವ್ ಇಲ್ಲೇ ಇದ್ರೆ ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ರೇಸರ್ ನ ಅಲ್ಲಿಂದ ಕರ್ಕೊಂಡು ಸ್ಪೇಸ್ ಶಿಪ್ ಅಲ್ಲಿ ಹೊರಟೋಗ್ಬಿಡ್ತಾನೆ. ಕಮಾಂಡರ್ ಆದ್ರೆ ಈ ಮಿಷಿನ್ ಜೊತೆಗೆ ಇದ್ದು ಬ್ಲಾಸ್ಟ್ ಆಗೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಏಲಿಯನ್ಸ್ ಗ್ರಹದಿಂದ ತುಂಬಾ ಏಲಿಯನ್ಸ್ ಭೂಮಿಗೆ ಬರ್ತಾ ಇರೋದನ್ನ ಸ್ಪಾರ್ಕ್ ಏಲಿಯನ್ ನೋಡಿ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಹೇಳ್ತಾನೆ, ಭೂಮಿಯಲ್ಲಿರೋ ಮನುಷ್ಯರು ನಮ್ಗಿಂತ ತುಂಬಾ ಬುದ್ಧಿವಂತರು, ಅವರು ನಮ್ಗಿಂತ ಸ್ಟ್ರಾಂಗ್ ಆಗಿದ್ದಾರೆ, ನಮ್ಮ ಮಿಷಿನ್ ನ ಡಿಫೀಟ್ ಮಾಡಕ್ ಬಿಟ್ಟಿದ್ದಾರೆ, ನಾವು ನಮ್ಮ ಗ್ರಹಕ್ಕೆ ಹೊರಟೋಗ್ಬಿಡೋದು ಬೆಟರ್ ಅಂತ. ಇದರಿಂದ ಏಲಿಯನ್ಸ್ ಎಲ್ಲಾನು ರಿಟರ್ನ್ ಹೊರಟೋಗ್ಬಿಡ್ತವೆ. ಅದನ್ನ ಕೇಳಿ ಮಕ್ಕಳೆಲ್ಲರೂ ತುಂಬಾ ಖುಷಿ ಪಡ್ತಾರೆ. ಅಂಡ್ ಫೈನಲಿ ಸ್ಪಾರ್ಕ್ ನಾನು ಕೂಡ ನಮ್ ಗ್ರಹಕ್ಕೆ ಹೋಗ್ಬೇಕು ಅಂದಾಗ ಆನ ಕೆಳಗಡೆ ಕುತ್ಕೊಂಡು ನೀನ್ ನಮ್ ಜೊತೆನೆ ಇರ್ಬೋದಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವನ ಫ್ಯಾಮಿಲಿ ಫೋಟೋನ ತೋರಿಸ್ಬಿಟ್ಟು ನನಗೋಸ್ಕರ ನನ್ನ ಫ್ಯಾಮಿಲಿ ವೈಟ್ ಮಾಡ್ತಾ ಇರುತ್ತೆ, ನಾನು ಅಲ್ಲಿಗೂ ಹೋಗ್ಬೇಕು ಅಂದಾಗ ಆನ ಅವಳಿಗೆ ಸಂಬಂಧಪಟ್ಟಿರೋ ಒಂದು ಬೊಂಬೆನ ಕೊಟ್ಟು ನಿನಗೋಸ್ಕರ ನಾನು ವೈಟ್ ಮಾಡ್ತಾ ಇರ್ತೀನಿ ಅಂತ ಹೇಳೋದ್ರಿಂದ ಸ್ಪಾರ್ಕ್ ತನ್ನ ಸ್ಪೇಸ್ ಶಿಪ್ ನ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಂತರ ಟಾಮ್ ಅವ್ರ ಅಪ್ಪ ಹತ್ರಕ್ಕೆ ಹೋಗಿ ಸಾರಿ ಕೇಳ್ತಾನೆ, ಅಪ್ಪ ನೀನ್ ಹೇಳಿದ್ದು ಕರೆಕ್ಟ್, ಮಕ್ಕಳಿಗೆ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದ್ರಿಂದ ಇವರಿಬ್ರು ಒಂದಾಗೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಬೋಟ್ ಅಲ್ಲಿ ವೆಕೇಶನ್ ನ ಎಂಜಾಯ್ ಮಾಡ್ತಿರೋ ಹಾಗೆ ತೋರಿಸ್ತಾರೆ. ಕಟ್ ಮಾಡಿದ್ರೆ ರಿಕಿ ಇನ್ನೊಂದು ಹುಡುಗಿ ಹತ್ರಕ್ಕೆ ಹೋಗಿ ಪ್ರಪೋಸ್ ಮಾಡಿ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಬೆತಿನಿ ಟಾಮ್ ನ ಹಾಕೊಂಡ್ ಬಂದು ರಿಮೋಟ್ ಕಂಟ್ರೋಲರ್ ಇಂದ ಅವನನ್ನ ಕಂಟ್ರೋಲ್ ಮಾಡಿ ಅವನು ಪ್ರಪೋಸ್ ಮಾಡೋದಕ್ಕೆ ಹೋಗಿರೋ ಹುಡುಗಿಗೆ ಇವನು ಎಂಬ್ಯಾರಸಿಂಗ್ ಆಗಿ ಮಾಡೋ ತರ ಮಾಡಿ ರಿವೆಂಜ್ ನ ತಗೊಂತಾಳೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಯಾವ್ದಾದ್ರು ಒಂದು ಎಮೋಜಿನ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನ ಯಾರಾದ್ರೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಹೈ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂದ್ರೆ ಕೊಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.